ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ ಮತ್ತು ಬರೆದಿದ್ದೇನೆ ಮತ್ತು ಹಲವಾರು ದೇಶಗಳಲ್ಲಿ ಕೆಲಸ ಮಾಡಿದ್ದೇನೆ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ನಾವು ನಿನ್ನೆ ಮಾಡಿದಂಥ ಟೈಟ್ಸ್ ಟಾಪಿಕ್ನಲ್ಲಿ ಒಂದು ಸ್ವಲ್ಪ ಟಾಪಿಕ್ಸ್ಗಳು ಉಳ್ಕೊಂಡಿದೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಚಂದ್ರನ ಬಗ್ಗೆ ಓದಿದ್ವಿ, ಸೂರ್ಯನ ಬಗ್ಗೆ ಓದಿದ್ವಿ ನಿನ್ನೆ, ಕರೆಕ್ಟಾ? ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಟಾಪಿಕ್ ಇದೆ, ಅದನ್ನು ನಾವು ಇವತ್ತು ಕವರ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಜಾಗ್ರಫಿ ಎನ್ವೈರನ್ಮೆಂಟ್ ಸಿಲೆಬಸ್ನ ಮಾದರಿಯಾಗಿಟ್ಕೊಂಡು ಈ ಟಾಪಿಕ್ಸ್ಗಳನ್ನ ಕವರ್ ಮಾಡ್ತಾ ಇದ್ದೀವಿ. UPSC, KPSC ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದೇ ಒಂದು ಸಿಲೆಬಸ್ ತರ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಯಾವ ಟಾಪಿಕ್ ಅಪ್ಪ ಅದು ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇರೋದು? ಮೂನ್ ಬಗ್ಗೆ ಸಂಬಂಧಪಟ್ಟಿದ್ದಂದ್ರೆ ಗ್ರಹಣ, ಎಕ್ಲಿಪ್ಸ್ ಅಂತ ಕರಿತೀವಿ, ಗೊತ್ತಾಯ್ತಲ್ಲ? ಗ್ರಹಣಗಳ ಬಗ್ಗೆ ಯಾಕೆ ಈ ಟಾಪಿಕ್ ತಗೊಂಡಿದ್ದೀನಿ ನಾನು ಇವತ್ತು ಅಂದ್ರೆ, ಟೈಟ್ಸ್ ಕವರ್ ಮಾಡಿದ್ದೀನಲ್ಲ ನಿನ್ನೆ. ಟೈಟ್ಸ್ ನಲ್ಲಿ ನಾನು ಚಂದ್ರನ ವಿಕಾಸ ಮತ್ತು ಚಂದ್ರನ ಆಕಾರಗಳನ್ನ ಕವರ್ ಮಾಡಿದ್ವಿ, ಹೌದಲ್ವಾ? ಅಮಾವಾಸ್ಯೆ ಅಂದ್ರೇನು, ಹುಣ್ಣಿಮೆ ಅಂದ್ರೇನು, ಯಾವತ್ತು ನಮ್ಗೆ ಅಮಾವಾಸ್ಯೆ ಆಗುತ್ತೆ, ಯಾವತ್ತು ಹುಣ್ಣಿಮೆ ಆಗುತ್ತೆ, ಓಕೆ, ಮತ್ತು ಗ್ರಹಣ ಒಂದಿದೆ, ಅದನ್ನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ನಾನು ನೆನ್ನೆ ಕ್ಲಾಸ್ ಜೊತೆಗೆ. ಟೈಟ್ಸ್ ಜೊತೆಗೆ ಇದನ್ನ ಕವರ್ ಮಾಡೋದ್ರಿಂದ ತುಂಬಾ ಟಾಪಿಕ್ಸ್ಗಳು ಕವರ್ ಆಗುತ್ತೆ. ಓಕೆ, ಸೊ ಯಾಕೆಂದ್ರೆ ಎಕ್ಲಿಪ್ಟಿಕ್ ಟೈಡ್ ಅಂತಾನೆ ಇದೆ, ಗ್ರಹಣಗಳ ದಿವಸ ಆಗುವಂತ ಉಬ್ಬರವಿಳಿತಗಳು. ಜನಕ್ಕೆ ಅರ್ಥ ಆಯ್ತು? ಗ್ರಹಣಗಳ ದಿವಸನೂ ಅತಿ ಹೆಚ್ಚು ಟೈಟ್ಸ್ ಆಗ್ತವೆ. ಓಕೆ, ಎಲ್ಲರಿಗೂ ಗುಡ್ ಈವ್ನಿಂಗ್, ಶುಭ ಸಂಜೆ ಎಲ್ಲರಿಗೂ. ಇವತ್ತಿನ ತರಗತಿಗೆ ಸ್ವಾಗತ. ಗೊತ್ತಾಯ್ತು ಎಲ್ಲರಿಗೂ? ಟೈಟ್ಸ್ ಆಗೋ ದಿವಸನೂ ನಮ್ಗೆ ಗ್ರಹಣ ಆಗುವಾಗ್ಲೂ ಟೈಟ್ಸ್ ಇರುತ್ತೆ ಅವತ್ತಿನ ದಿವಸ. ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್. ಸೊ ನೋಡಿ, ಗ್ರಹಣ ಅನ್ನೋದು 3 ಬಾಹ್ಯಾಕಾಶ ವಸ್ತುಗಳು ಅಂದ್ರೆ ಸೂರ್ಯ, ಚಂದ್ರ ಮತ್ತು ಪೃಥ್ವಿ ನಡುವಿನ ಆಗುವಂತ ಒಂದು ಘಟನೆ. ಓಕೆ, ಬಾಹ್ಯಾಕಾಶ ಖಗೋಳ ವಸ್ತುಗಳು ಅಂತ ಕರಿತೀವಿ ನಾವು. ಯಾವ್ದನ್ನ? ಸೂರ್ಯ, ಚಂದ್ರ, ಪೃಥ್ವಿ, ಈ ಗ್ರಹಗಳೆಲ್ಲನೂ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ ನಾವು ಸ್ಪೇಸ್ ಅಲ್ಲಿ. ನೋಡಿ, ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಇವು 3 ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ಗಳು ಒಟ್ಟಿಗೆ ಬಂದಾಗ ನಮಗೆ ನಡೆಯುತ್ತೆ. ಯಾವ್ದು? ಸೂರ್ಯ, ಚಂದ್ರ ಮತ್ತು ಭೂಮಿ. ಹಂಗೆ ಸೂರ್ಯ, ಭೂಮಿ ಮತ್ತು ಚಂದ್ರ, ಈ ರೀತಿ 3 ಒಂದೇ ಲೈನಲ್ಲಿ ಬರಬೇಕು. ಅವಾಗ ನಮಗೆ ಒಂದೇ ಸಮತಲ ಕ್ಷೇತ್ರಕ್ಕೆ ಬಂದಾಗ ಅಥವಾ ಸಮಕ್ಷೇತ್ರಕ್ಕೆ ಬಂದಾಗ, ಒಂದೇ ಪ್ಲೇನ್ಗೆ ಬಂದಾಗ ನಮಗೆ ಎಕ್ಲಿಪ್ಸ್ ನಡೆಯುತ್ತೆ. ಓಕೆ, ಸೊ ಆಲ್ ದ 3 ಶುಡ್ ಬಿ ಇನ್ ಅ ಸೇಮ್ ಎಕ್ಲಿಪ್ಟಿಕ್ ಪ್ಲೇನ್. ಅಂದ್ರೆ ಸೆಂಟರ್ ಆಫ್ ಸನ್, ಸೆಂಟರ್ ಆಫ್ ಅರ್ತ್, ಸೆಂಟರ್ ಆಫ್ ಮೂನ್ 3 ಕರೆಕ್ಟಾಗಿ ಒಂದೇ ಲೈನ್ಗೆ ಬರಬೇಕು. ಆ ಥರ 3 ಒಂದೇ ಲೈನ್ಗೆ ಬರೋದನ್ನ ಇಲ್ಲಿ ನೋಡಿ, ಈ ತರ. ಸನ್ ನೋಡಿ, ಇದು ನಮ್ಮ ಸೂರ್ಯ, ಹೌದಾ? ಇದು ನಮ್ಮ ಚಂದ್ರ, ಇದು ನಮ್ಮ ಪೃಥ್ವಿ. ನೋಡಿ, ಎಲ್ಲಾದ್ರದ್ದು ಸೆಂಟರ್ ಕೋಯಿನ್ಸೈಡ್ ಆಗ್ತಾ ಇದೆಯಾ? ಇದು ಈ ತರ ಸೆಂಟರ್ ಆಫ್ ಸನ್, ಅರ್ತ್, ಮೂನ್, ಈ 3 ಕೋಯಿನ್ಸೈಡ್ ಆಗಿದೆ ನಾವು ಸಿಜ್ಜಿ ಅಂತ ಕರಿತೀವಿ. ಸಿಜ್ಜಿ ಸ್ಪೆಲ್ಲಿಂಗ್ ನೋಡಿ ಹೇಗಿದೆ, ಸಿಜ್ಜಿ. ಯುಗ್ಮ, ಕನ್ನಡದಲ್ಲಿ ಯುಗ್ಮ. ಕಂಜಂಕ್ಷನ್ ಅಂದ್ರೆ ಮೂನ್ ಮಧ್ಯದಲ್ಲಿದೆ, ಅದನ್ನ ಸಿಜ್ಜಿ ಸಂಯೋಗ ಅಥವಾ ಕಂಜಂಕ್ಷನ್ ಅಂತ ಕರಿತೀವಿ. ಇವತ್ತಿನ ದಿವಸ ನಮಗೆ ಸೂರ್ಯಗ್ರಹಣ ಆಗುತ್ತೆ. ಅವಾಗ ಸೂರ್ಯನ ಕಿರಣಗಳನ್ನು ಚಂದ್ರ ತಡೆದು ಬಿಡ್ತಾನೆ, ಗೊತ್ತಾಯ್ತಲ್ಲ? ಇದು ಸೂರ್ಯಗ್ರಹಣಕ್ಕೆ ಕಂಡೀಷನ್. ಇದು 3 ಒಂದೇ ಲೈನ್ಗೆ ಬರ್ಬೇಕು. ಹಂಗೆ ಇದನ್ನ ನೋಡಿ, ಸೂರ್ಯ, ಪೃಥ್ವಿ ಮತ್ತು ನಮ್ಮ ಚಂದ್ರ ಈ ಕಡೆ ಬರ್ತಾರೆ. ಇದು ಅಷ್ಟೇ ಯುಗ್ಮ. ವಿರುದ್ಧ ಯಾಕೆ? ಚಂದ್ರ ವಿರುದ್ಧವಾಗಿದ್ದಾನೆ, ಸೂರ್ಯನಿಂದ ವಿರುದ್ಧವಾಗಿ ದಿಕ್ಕಲ್ಲಿದ್ದಾನೆ. ಇದು ಸಿಜಿ ಅಪೋಸಿಷನ್ ಅಂತ ಕರಿತೀವಿ ನಾವು. ಯುಗ್ಮ ವಿರುದ್ಧ, ಸಿಜಿ ಅಪೋಸಿಷನ್ ನಾವು ಕಟ್ಕೊಳ್ಳಿ. ಇದು ಚಂದ್ರಗ್ರಹಣ ಆಗುತ್ತೆ. ಅವಾಗ ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬೀಳ್ಬೇಕಾಗಿದ್ದು ಪೃಥ್ವಿ ತಡೆದು ಬಿಡ್ತಾನೆ, ಅವಾಗ ಚಂದ್ರಗ್ರಹಣ ಆಗುತ್ತೆ. ಗೊತ್ತಾಯ್ತಲ್ಲ? 3 ಒಂದೇ ಲೈನ್ಗೆ ಬಂದಾಗ ನಮಗೆ ಗ್ರಹಣ ಸಂಭವಿಸುತ್ತದೆ. ಅರ್ಥ ಆಯ್ತಾ ಎಲ್ಲರಿಗೂ? ಐದರ್ ಚಂದ್ರ ಮಧ್ಯದಲ್ಲಿ ಬರಬೇಕು, ನೋಡಿ ಈ ತರ ಮಧ್ಯದಲ್ಲಿ ಬರಬೇಕು. ಗ್ರಹಣ ಆಗ್ಬೇಕು ಅಂದ್ರೆ ಇಲ್ಲಿಂದ ಅದೇ ಲೈನಲ್ಲಿ ಈ ಕಡೆ ಬರಬೇಕು, ಗ್ರಹಣ ಆಗ್ಬೇಕು ಅಂದ್ರೆ. ಈ ಲೈನ್ ನಾವೇನಂತ ಕರಿತೀವಿ? ಸಿಜ್ಜಿ ಅಂತ ಕರಿತೀವಿ, ಆಯ್ತಾ? ಸಿಜ್ಜಿ ಅಂತ ಕರಿತೀವಿ. ಕೇಳ್ತಾರೆ ಸಿಜ್ಜಿ ಅಂದರೆ ಏನು ಅಂತ ಕೇಳ್ತಾರೆ. ಸೂರ್ಯ, ಪೃಥ್ವಿ, ಚಂದ್ರ 3 ಒಂದೇ ಲೈನ್ ಬರಬೇಕು, ಇದನ್ನ ಸಿಜ್ಜಿ ಅಂತ ಕರಿತೀವಿ. ಏನಿದು? ಎಕ್ಲಿಪ್ಟಿಕ್ ಮೈದಾನ, ಪ್ಲೇನ್ ಆಫ್ ಎಕ್ಲಿಪ್ಟಿಕ್, ಗ್ರಹಣದ ಸಮತಲ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಗ್ರಹಣದ ಸಮತಲ ಅಂದ್ರೆ? ಎಕ್ಲಿಪ್ಟಿಕ್. ಓಕೆ, ಗ್ರಹಣದ ಸಮತಲ ಕ್ಷೇತ್ರ, ಅದಕ್ಕೆ ಪ್ಲೇನ್ ಆಫ್ ಎಕ್ಲಿಪ್ಟಿಕ್ ಅಂತ ಕರಿತೀವಿ. ಸನ್ ಮತ್ತು ಅರ್ತ್ ಯಾವಾಗ್ಲೂ ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ, ಅದನ್ನ ಕಟ್ಕೊಳ್ಬೇಕು ಎಲ್ಲರೂ, ಆಯ್ತಾ? ಸನ್ ಮತ್ತು ಅರ್ತ್ ಯಾವಾಗ್ಲೂ ಒಂದೇ ಪ್ಲೇನ್ ಆಫ್ ಎಕ್ಲಿಪ್ಟಿಕ್ ಅಲ್ಲಿ ಇರುತ್ತೆ, ಇವೆರಡು ಯಾವಾಗ್ಲೂ. ಇದು ಚಂದ್ರ ಮಾತ್ರ ನೋಡಿ ಮೇಲೆ ಕೆಳಗಡೆ ಹೋಗ್ತಾ ಇರ್ತಾನೆ. ಚಂದ್ರ ಅಪರೂಪಕ್ಕೆ ಇದೇ ಪ್ಲೇನ್ ಬಂದ್ಬಿಡ್ತಾನೆ, ಅವಾಗ ಗ್ರಹಣ ಸಂಭವಿಸುತ್ತೆ. ಗೊತ್ತಾಯ್ತಲ್ಲ? ನಾವು ಕಟ್ಕೊಳ್ಳಿ.
ಸೊ ಈ ರೀತಿ ಗ್ರಹಣ ಸಂಭವಿಸೋದು ತುಂಬಾ ಅಪರೂಪದ ಸಂಗತಿ. ನೀವು ಕೇಳ್ಬೋದು, ಯಾಕೆ ಪ್ರತಿ ತಿಂಗಳು ಯಾಕಾಗಲ್ಲ? ನಮ್ಗೆ ಕೇಳಿದ್ರೆ ಎಲ್ಲರೂ ಪ್ರತಿ ತಿಂಗಳು ಗ್ರಹಣ ಆಗೋದನ್ನ ಇಲ್ಲ. ಯಾಕೆ ಪ್ರತಿ ತಿಂಗಳು ಆಗಲ್ಲ ಗ್ರಹಣ? ಪ್ರತಿ ತಿಂಗಳು ಅಮಾವಾಸ್ಯೆ ಇರುತ್ತೆ, ಪ್ರತಿ ತಿಂಗಳು ಹುಣ್ಣಿಮೆ ಇರುತ್ತೆ. ಯಾಕೆ ಗ್ರಹಣ ಸಂಭವಿಸಲ್ಲ ಪ್ರತಿ ತಿಂಗಳು ಅಂದ್ರೆ ಈ ತರ. ಇದಕ್ಕೆ ನೋಡಿ, ನಮ್ಮ ಪೃಥ್ವಿ ಏನಿದೆ ಮತ್ತು ನಮ್ಮ ಚಂದ್ರ ಏನಿದೆ ಅದು ಒಂದೇ ಸಮತಲ ಕ್ಷೇತ್ರದಲ್ಲಿ ಇಲ್ಲ. ಬರೀ ಸೂರ್ಯ ಮತ್ತು ಪೃಥ್ವಿ ಮಾತ್ರ ಒಂದೇ ಸಮತಲ ಕ್ಷೇತ್ರದಲ್ಲಿ ಇರೋದು. ಸೂರ್ಯ ಮತ್ತು ನಮ್ಮ ಪೃಥ್ವಿ ಒಂದೇ ಸಮತಲ ಕ್ಷೇತ್ರದಲ್ಲಿದ್ದು, ಚಂದ್ರ ಸ್ವಲ್ಪ ನೋಡಿ 5.14 ಡಿಗ್ರಿ ಬಾಗಿದೆ ಆ ಸಮತಲ ಕ್ಷೇತ್ರಕ್ಕೆ. ಮೂನ್ ಈಸ್ ಟಿಲ್ಟೆಡ್ ಬೈ 5.14 ಡಿಗ್ರಿ ಟು ದ ಪ್ಲೇನ್ ಆಫ್ ಎಕ್ಲಿಪ್ಟಿಕ್. ಸ್ವಲ್ಪ ಮೇಲ್ ಬರ್ತಾನೆ ಅಥವಾ ಕೆಳ ಬರ್ತಾರೆ. ಆ ಕಾರಣದಿಂದ ಏನಾಗೋಗುತ್ತೆ, ನಮಗೆ ಪ್ರತಿ ತಿಂಗಳು ನಮಗೆ ಗ್ರಹಣ ಸಂಭವಿಸಲ್ಲ. ಇನ್ ಕೇಸ್ ಚಂದ್ರ ಇದೇ ಪ್ಲೇನ್ ಅಲ್ಲಿ ಇತ್ತು ಅನ್ಕೊಳ್ಳಿ, ಇನ್ಕ್ಲಿನೇಷನ್ ಇರಲಿಲ್ಲ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಪ್ರತಿ ತಿಂಗಳು ನಮ್ಗೊಂದು ಸೂರ್ಯಗ್ರಹಣ ಒಂದು ಚಂದ್ರಗ್ರಹಣ ಆಗೋದು. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಸೊ ಸೂರ್ಯ ಮತ್ತು ಪೃಥ್ವಿ ಒಂದೇ ಸಮತಲ ಕ್ಷೇತ್ರದಲ್ಲಿದ್ದು, ಚಂದ್ರ ಸ್ವಲ್ಪ ಆ ಸಮತಲ ಕ್ಷೇತ್ರಕ್ಕೆ ಬಾಗಿದಾನೆ ಈ ರೀತಿ. ಅದಕ್ಕೆ ನಮ್ಗೆ ಪ್ರತಿ ತಿಂಗಳು ಗ್ರಹಣ ಸಂಭವಿಸುವುದಿಲ್ಲ. ಗೊತ್ತಾಯ್ತಾ ಸ್ನೇಹಿತರೆ? ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಈ ತರ ಇರುತ್ತೆ ನಮ್ಗೆ, ಈ ತರ ಇರುತ್ತೆ ಯಾವಾಗ ನೋಡಿ. ನಮ್ಮ ಸೂರ್ಯ ನೋಡಿ, ನಮ್ಮ ಪೃಥ್ವಿ ನೋಡಿ, ಒಂದೇ ಸಮತಲ ಕ್ಷೇತ್ರದಲ್ಲಿ ಇದೆ. ಇದು ಪ್ಲೇನ್, ಒಂದೇ ಪ್ಲೇನ್ ಆಫ್ ಎಕ್ಲಿಪ್ಟಿಕಲ್ ಇದೆ. ಆದ್ರೆ ಚಂದ್ರ ನೋಡಿ ಹಿಂಗಿದೆ, ಹಿಂಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ನಮ್ಮ ಪೃಥ್ವಿ ಮತ್ತು ಚಂದ್ರ ಏನಿದೆ ನೋಡಿ, ಇದು ಆಂಗಲ್ ಇದೆ ಅಂತ ಹೇಳ್ತೇನೆ ನಾನು. ಎಷ್ಟು? 5.14 ಡಿಗ್ರಿ. So because of this angle, moon, earth, sun will rarely come in the same line. ಅಪರೂಪಕ್ಕೆ ಮಾತ್ರ ಮೂರು ಒಂದೇ ಲೈನ್ ಬರಕ್ ಸಾಧ್ಯ, ಅವಾಗ ಗ್ರಹಣ ಸಂಭವಿಸುತ್ತೆ. ಈ ತರ ಆಗ್ಬೇಕು ನೋಡಿ, ಒಂದೇ ಲೈನ್ ಬರ್ಬೇಕು, ಅವಾಗಲೇ ನಮಗೆ ಗ್ರಹಣ ಸಂಭವಿಸುದು. ನೋಡಿ ಇಲ್ಲಿ ಎಲ್ಲರೂ ಸೂರ್ಯನ ನೋಡಿ ಗಮನಿಸಿ. ಸೂರ್ಯ ಮಧ್ಯದಲ್ಲಿದ್ದಾನೆ, ಎಸ್ ಕರೆಕ್ಟ್. ಪೃಥ್ವಿ ಇದೆ, ಇದು ಎಸ್ ಕರೆಕ್ಟ್. ಅರ್ಥ ಹೋಗ್ತಾ ಇದೆ ಸೂರ್ಯನ ಸುತ್ತ, ಎಸ್. ಚಂದ್ರನ್ ನೋಡಿ ಇಲ್ಲಿ, ಚಂದ್ರ ಇಲ್ಲಿದ್ದಾನೆ ನೋಡಿ, ಅದು ಇಲ್ಲಿದ್ದಾನೆ. ಆಸ್ ಅ ರಿಸಲ್ಟ್ ನಮ್ಗೆ ಗ್ರಹಣ ಸಂಭವಿಸೋದಿಲ್ಲ. ಯಾವಾಗ ನೋಡಿ ಇಲ್ಲಿ ಬರ್ತಾನೆ ನೋಡಿ, ಪೃಥ್ವಿ ಯಾವಾಗ ಇಲ್ಲಿ ಬಂದಾಗ ಇಲ್ಲಿ ನೋಡಿ, ಪೃಥ್ವಿ ಮತ್ತು ಸೂರ್ಯ ಒಂದೇ ಸಮತಲ ಕ್ಷೇತ್ರಕ್ಕೆ ಬಂತು, ಅವಾಗ ಅಪರೂಪಕ್ಕೆ ನೋಡಿ ಚಂದ್ರನ ಬಂದ್ಬಿಡ್ತಾ ಇದೆ ನೋಡಿ ಒಂದೇ ಸಮತಲ ಕ್ಷೇತ್ರಕ್ಕೆ. ಇಲ್ಲಿ ಗ್ರಹಣ ಸಂಭವಿಸುತ್ತೆ ಅವಾಗ. ಮತ್ತೆ ಇದಾದ್ಮೇಲಿಂದ 6 ತಿಂಗಳಾದ್ಮೇಲೆ ನೋಡಿ ಮತ್ತೆ ಅದೇ ತರ ಒಂದೇ ಕ್ಷೇತ್ರಕ್ಕೆ ಬಂದ್ಬಿಡ್ತಾರೆ ಹಿಂಗೆ. ಅದಕ್ಕೆ ಒಂದು ವರ್ಷದಲ್ಲಿ 6 ತಿಂಗಳು ಅಂತರದಲ್ಲಿ ನಮಗೆ ಸೂರ್ಯಗ್ರಹಣ ಚಂದ್ರಗ್ರಹಣ ಆಗುತ್ತೆ. ಜನಕ್ಕೆ ಅರ್ಥ ಆಯ್ತು ನೋಡಿ. ಇಲ್ಲಿಂದ ಇಲ್ಲಿವರೆಗೂ 6 ತಿಂಗಳು, 6 ಮಂತ್ಸ್. ಹಂಗೆ ಮತ್ತೆ ಇಲ್ಲಿಂದ ಮತ್ತೆ ಇಲ್ಲಿಗೆ 6 ಮಂತ್ಸ್. ಅರ್ಥ ಆಯ್ತಾ? ಅದಕ್ಕೆ ವರ್ಷಕ್ಕೆ 6 ತಿಂಗಳಿಗೊಮ್ಮೆ ನಮಗೆ ಸೂರ್ಯಗ್ರಹಣ ಚಂದ್ರಗ್ರಹಣ ಸಂಭವಿಸುತ್ತೆ. ಜನಕ್ಕೆ ಅರ್ಥ ಆಯ್ತು? ಪ್ರತಿ ತಿಂಗಳು ಆಗಲ್ಲ, ಪ್ರತಿ ತಿಂಗಳು ಸೂರ್ಯಗ್ರಹಣ ಚಂದ್ರಗ್ರಹಣ ಆಗಲ್ಲ. ಸೂರ್ಯಗ್ರಹಣ ಚಂದ್ರಗ್ರಹಣ ಮಧ್ಯ ನೆಕ್ಸ್ಟ್ ಸೂರ್ಯಗ್ರಹಣ ಚಂದ್ರಗ್ರಹಣಕ್ಕೂ 6 ತಿಂಗಳು ಗ್ಯಾಪ್ ಇರುತ್ತೆ. ಗೊತ್ತಾಯ್ತು ಎಲ್ಲರಿಗೂ? ಪ್ಲೀಸ್ ಟೆಲ್ ಮಿ, ಲೈಕ್ ಗೊತ್ತಾಯ್ತು? ಆಂಗಲ್ ಗೊತ್ತಾಗುತ್ತಲ್ಲ ಎಲ್ಲರಿಗೂ? ಟಿಲ್ಟ್ ಆಗಿದೆ ಹಿಂಗೆ, ಮೂನ್ ಇಸ್ ಟಿಲ್ಟೆಡ್. ಇಲ್ಲಿ ನೋಡಿ, ಇದು ಹಿಂಗಿದೆಪ್ಪ. ನಮಗೆ ಗ್ರಹಣ ಸಂಭವಿಸ್ಬೇಕು ಅಂದ್ರೆ 3 ಒಂದೇ ಆಂಗಲ್ ಬರಬೇಕು. ಇಲ್ಲಿ ನೋಡಿ ಎಲ್ಲರೂ, ಈ ತರ 3 ಒಂದೇ ಲೈನ್ ಬರಬೇಕು. ಈ ಸಮತಲ ಕ್ಷೇತ್ರಕ್ಕೆ ಇರಬೇಕು 3ವೇ. ನಮ್ಮ ಸೂರ್ಯ ಮತ್ತು ಪೃಥ್ವಿ ಒಂದೇ ಸಮತಲ ಕ್ಷೇತ್ರದಲ್ಲಿ ಇದಾವೆ, ಅದೇ ನಮ್ಮ ಚಂದ್ರ ಸ್ವಲ್ಪ ಮೇಲಿದೆ, ಈ ರೀತಿ ಇದೆ, ಈ ಆಂಗಲ್ ಅಲ್ಲಿ ಇದೆ ನೋಡಿ, ಹಿಂಗಿದೆ 5 ಡಿಗ್ರಿ ಆಂಗಲ್ ಅಲ್ಲಿ ಇದ್ದಾನೆ ಚಂದ್ರ. ಸೊ ಅದಕ್ಕೆ ಪ್ರತಿ ತಿಂಗಳು ನಮಗೆ ಗ್ರಹಣ ಸಂಭವಿಸಿಲ್ಲ. ಪ್ರತಿ ತಿಂಗಳು ಒಂದು ಅಮಾವಾಸ್ಯೆ ಇರುತ್ತೆ, ಹುಣ್ಣಿಮೆ ಇರುತ್ತೆ, ಆದ್ರೆ ಗ್ರಹಣ ಸಂಭವಿಸಿಲ್ಲ. ಗೊತ್ತಿಲ್ಲ, ಯಾಕಂದ್ರೆ ಅರ್ತ್ಗೆ ಮೂನ್ಗೂ ಮತ್ತೆ ಒಂದು ಸ್ವಲ್ಪ ಆಂಗಲ್ ಇದೆ, ಟಿಲ್ಟ್ ಇದೆ. ಮೂನ್ ಇಸ್ ಟಿಲ್ಟೆಡ್ ಟು ಎಕ್ಲಿಪ್ಟಿಕ್ ಆರ್ಬಿಟ್ ಬೈ 5 ಡಿಗ್ರೀಸ್. ಈ ಒಂದೇ ಲೈನ್ಗೆ ಯಾವಾಗ ಬರ್ತಾನೆ? ಈ ತರ ಒಂದೇ ಎಕ್ಸಾಕ್ಟ್ಲಿ ಒಂದೇ ಲೈನ್ಗೆ ಯಾವಾಗ ಬರ್ತಾನೆ ಅಂದ್ರೆ 6 ತಿಂಗಳಿಗೊಮ್ಮೆ. ಇಲ್ಲಿದ್ದಾಗ ಆಗಲ್ಲ ನೋಡಿ, ಇಲ್ಲಿ ಗ್ರಹಣ ಇಲ್ಲ, ಇಲ್ಲಿದ್ದಾಗ ಗ್ರಹಣ ಆಗುತ್ತೆ. ಹಾ ಇದೆ ಮೌನ, ಅದನ್ನೇ ಹೇಳ್ತಾ ಇರೋದು. ಗೊತ್ತಾಗ್ತಿದೆ ಈಗ? ಯಾಕೆಂದ್ರೆ ಸೂರ್ಯನ ಸುತ್ತ ಪೃಥ್ವಿ ಪ್ರದಕ್ಷಿಣೆ ಆಗ್ತಾ ಇರ್ತಾನೆ, ಚಂದ್ರನು ಹೋಗ್ತಾನಲ್ವ ಜೊತೆಗೆ. ಅದಕ್ಕೆ ನೋಡಿ ಇಲ್ಲಿ 2 ಸೋಲಾರ್ ಎಕ್ಲಿಪ್ಸ್, ಇಲ್ಲೊಂದು ಆಗ್ತಾ ಇದೆ ನೋಡಿ, ಇಲ್ಲೊಂದು ಸೋಲಾರ್ ಎಕ್ಲಿಪ್ಸ್ ಆಗ್ತಾ ಇದೆ. ಹಂಗೆ ಲೂನರ್ ಎಕ್ಲಿಪ್ಸ್. ಗೊತ್ತಾಗ್ತಿದೆಯಪ್ಪ? ಇಲ್ಲಿ ಸೋಲಾರ್ ಎಕ್ಲಿಪ್ಸ್ ಲೂನರ್ ಎಕ್ಲಿಪ್ಸ್ ಸಂಭವಿಸಿ 6 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಸೋಲಾರ್ ಎಕ್ಲಿಪ್ಸ್ ಲೂನರ್ ಎಕ್ಲಿಪ್ಸ್ ಸಂಭವಿಸುತ್ತೆ. ಗೊತ್ತಾ? ಯಾವಾಗ ಸೂರ್ಯ, ಚಂದ್ರ, ಪೃಥ್ವಿ 3 ಒಂದೇ ಸಮತಲ ರೇಖೆಗೆ ಬರ್ತವೆ, ಅವಾಗ ಗ್ರಹಣ ಸಂಭವಿಸುತ್ತದೆ. ಸೊ ಇದನ್ನ ಕಟ್ಕೊಳ್ಳಿ ಎಲ್ಲರೂ. 6 ತಿಂಗಳಿಗೊಮ್ಮೆ
ಈ ರೀತಿ ಆಗುತ್ತೆ ನೋಡಿ. ಇಲ್ಲಿ ಇನ್ನೊಂದ್ಸತಿ ಕೊಟ್ಟಿದೆ ನೋಡಿ, ಇಲ್ಲಿ ಅರ್ತಿದ್ದಾಗ ನೋಡಿ ಹಿಂಗಿದೆ ಟಿಲ್ಟ್, ಇಲ್ಲಿಯೂ ಟಿಲ್ಟ್ ಇದೆ, ಆದ್ರೆ ಇಲ್ಲಿ ಬಂದಾಗ ನೋಡಿ ಸೇಮ್ ಲೈನ್ ಬಂದ್ಬಿಡ್ತವೆ. ಸೊ ಈ ಲೊಕೇಶನ್ ಫೇವರಬಲ್ ಫಾರ್ ಎಕ್ಲಿಪ್ಸ್. ಇದು ಆಯ್ತಾ. ಸೊ ಫಸ್ಟ್ ಗ್ರಹಣ ಅಂದ್ರೆ ಏನು ಅಂತ ಗೊತ್ತಾಗಿದೆ ಎಲ್ಲರಿಗೂ. ಸೊ ಇವಾಗ ಇನ್ನೊಂದು ವಿಷಯ ನೋಡ್ತೀನಿ, ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿಲ್ಲ ಅದನ್ನ. ಇಲ್ಲಿ ನೋಡಿ, ಎಲ್ಲ ಸೂರ್ಯನ ನೋಡಿ ಗಮನಿಸಿ ಎಲ್ಲರೂ. ಇದು ನಮ್ಮ ನಕ್ಷತ್ರ ಆಯ್ತಾ. ಅದ್ರ ಜೊತೆ ಇನ್ನೊಂದು ನಕ್ಷತ್ರನ ತಗೊಂಡಿದ್ದೀವಿ ನಾವಿಲ್ಲಿ ರೆಫರೆನ್ಸ್ ಆಗಿ, ಇನ್ನೊಂದು ನಕ್ಷತ್ರ ತಗೊಂಡಿದ್ದೀವಿ. ಕರೆಕ್ಟಾಗಿ ಗಮನಿಸಿ, ಫಸ್ಟ್ ನಾನು ಹೇಳೋದನ್ನ ಗಮನಿಸಿ, ಆಮೇಲೆ ಕ್ಲಾಸ್ ಆದ್ಮೇಲೆ ಡೌಟ್ ಕೇಳಿ, ಇವಾಗಲೇ ಕೇಳ್ಬಿಡಿ. ಯಾಕಂದ್ರೆ ನನ್ನ ಫ್ಲೋ ಡಿಸ್ಟರ್ಬ್ ಆಗುತ್ತೆ, ದಯವಿಟ್ಟು ಇವಾಗ ಕೇಳಿಸ್ಕೊಳ್ಳಿ ಹೇಳೋದನ್ನ. ಸೂರ್ಯನ ಗಮನಿಸಿ ಎಲ್ಲರೂ ಆಯ್ತಾ. ಇದನ್ನ ನಮ್ಮ ಪೃಥ್ವಿ ಗಮನಿಸಿ. ಇಲ್ಲಿ ಚಂದ್ರ ಇದೆ ನೋಡಿ, ನಮ್ಮ ಮೂನ್. ಇದು ಮೂನ್ ಯಾವಾಗ ಇಲ್ಲಿ ಬರ್ತಾನೆ, ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬಿದ್ದು ವಾಪಸ್ ಹೊಟ್ಟೋಗುತ್ತೆ, ಅವಾಗ ನಮ್ಗೆ ಚಂದ್ರ ಕಾಣೋದಿಲ್ಲ. ಅದನ್ನೇನಂತ ಕರಿತೀವಿ, ಅಮಾವಾಸ್ಯೆ ಅಂತ ಕರಿತೀವಿ. ಅಮಾವಾಸ್ಯೆ ದಿವಸ ಕತ್ಲೆ ಇರುತ್ತೆ, ಹೌದಲ್ವಾ, ತುಂಬಾ ಕತ್ಲೆ ಇರುತ್ತೆ, ಯಾಕೆಂದ್ರೆ ಅವತ್ತಿನ ಚಂದ್ರನ ಬೆಳಕಿರಲ್ಲ. ಆದ್ರೆ ಗೊತ್ತಾಯ್ತಲ್ಲ ಎಲ್ಲರಿಗೂ, ಸೂರ್ಯ ಮತ್ತು ಚಂದ್ರ ಎರಡರ ಗುರುತ್ವಾಕರ್ಷಣೆ ನಮ್ಮ ಮೇಲೆ ಇರುತ್ತೆ, ಟೈಟ್ಸ್ ಇರುತ್ತೆ ಅವತ್ತಿನ ದಿವಸ. ಎಸ್, ಇದು ಗೊತ್ತಾಯ್ತು. ಇದಾದ್ಮೇಲೆ ಎಲ್ಲರೂ ನೋಡಿ, ಚಂದ್ರ ಇಲ್ಲಿಂದ ಶುರು ಮಾಡಿ, ಇದೇ ಜಾಗದಿಂದ ಶುರು ಮಾಡಿ ಹಿಂಗ್ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಿ ವಾಪಸ್ ಅದೇ ಜಾಗಕ್ಕೆ ಬಂದಾಗ, ನಮ್ಮ ಜಾಗ ಇದೆ ನೋಡಿ, ಇಲ್ಲಿ ಎಕ್ಸ್ ಅಂತ ಹಾಕಿದೆ ನೋಡಿ, ಮಾರ್ಕ್ ಎಕ್ಸ್. ಎಲ್ಲರೂ ಗಮನಿಸಿ ಪ್ಲೀಸ್, ಬೋರ್ಡ್ನ ಎಕ್ಸ್ ಅಂತ ಹಾಕಿದೆ ನೋಡಿ ಇಲ್ಲಿ. ಈ ಎಕ್ಸ್ ಮಾರ್ಕ್ಗೆ ಬಂದ ಅನ್ಕೊಳ್ಳಿ ಚಂದ್ರ, ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಿ ಅದೇ ಜಾಗಕ್ಕೆ ಬಂದ ನೋಡಿ ಎಕ್ಸ್ಗೆ, ಅಂದ್ರೆ ಒಂದು ಪ್ರದಕ್ಷಿಣೆ ಹಾಕಿದಾನೆ. ಅಂದ್ರೆ ಎಷ್ಟು ದಿವಸ, 27 ದಿವಸ ಅಪ್ರಾಕ್ಸಿಮೇಟ್ ಅಲ್ಲಿ ನಮ್ಮ ಚಂದ್ರ ಒಂದು ಸುತ್ತ ನಮ್ಮ ಪ್ರದಕ್ಷಿಣೆ ಹಾಕಿದಾನೆ. ಅದನ್ನ ನಾವು ಇಲ್ಲಿ ನೋಡಿ ಸೌರಮಾಸ ಅಂತ ಕರಿತೀವಿ, ಸೈಡಿಯಲ್ ಮಂತ್, ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಅ ಸ್ಟಾರ್ ನಮ್ಮ ಚಂದ್ರ ಒಂದು ಪ್ರದಕ್ಷಿಣೆ ಮಾಡಿದಾನೆ. ಸೊ ದಟ್ ಈಸ್ ಕಾಲ್ಡ್ ಸೈಡಿಯಲ್ ಮಂತ್, ಸೌರಮಾಸ. 27 ದಿವಸ ಮೇಲೆ 1/3 ಅಂತ ತಗೋತೀವಿ ನಾವು ಅದನ್ನ, ಆಯ್ತಾ. ಅಂದ್ರೆ 8 hours, ಓಕೆ, 27.8 ಅಂತ ತಗೋತೀವಿ ನಾವು. ಸೊ 8 hours, 27 days 8 hours ನಲ್ಲಿ ನಮ್ಮ ಚಂದ್ರ ನಮ್ಮ ಸೂರ್ಯ ನಮ್ಮ ಪೃಥ್ವಿಯ ಸುತ್ತ ಪ್ರದಕ್ಷಿಣೆ ಹಾಕಿದ್ದಾನೆ, ಅದನ್ನ ಸೈಡಿಯಲ್ ಮಂತ್. ಆದ್ರೆ ಇದು ಅಮಾವಾಸ್ಯೆನ ನೋಡಿ, 27 ದಿವಸಕ್ಕೆ ಇಲ್ಲಿ ಬಂದ, ಸರಿ, 27 ದಿವಸ 8 ಗಂಟೆ ತಗೊಂಡು ಪ್ರದಕ್ಷಿಣೆ ಹಾಕಿ ಇಲ್ಲಿಗೆ ಬರ್ತಾನೆ ಚಂದ್ರ. ಅವತ್ತಿನ ದಿವಸ ನಮ್ಗೆ ಅಮಾವಾಸ್ಯೆ ಸಿಗುತ್ತಾ ನೋಡಿ ಎಲ್ಲರೂ? ಇಲ್ಲ. ಅಮಾವಾಸ್ಯೆ ಆಗ್ಬೇಕು ಅಂದ್ರೆ ಸೂರ್ಯ ಮತ್ತು ಚಂದ್ರನ ಪೃಥ್ವಿ ಮಧ್ಯೆ ಇರಬೇಕು, ಕರೆಕ್ಟಾ? ನಮಗೆ ಅಮಾವಾಸ್ಯೆ ಆಗ್ಬೇಕು ಅಂದ್ರೆ ಸೂರ್ಯ ಮತ್ತು ಪೃಥ್ವಿಯ ಮಧ್ಯೆ ಬರಬೇಕು. ಅವಾಗ ಮೂನ್ ಇಲ್ಲಿ ಬರ್ಬೇಕು ಅಂದ್ರೆ ಇನ್ನು 2 ದಿವಸ ಟ್ರಾವೆಲ್ ಮಾಡ್ಬೇಕು, 28, 29 ಇಲ್ಲಿಗೆ, ಕರೆಕ್ಟಾ? ಸೊ ಅದಕ್ಕೆ 29 days 12 hours ತಗೋತಾನೆ ಇಲ್ಲಿಗೆ ಬರಕ್ಕೆ. ಅದಕ್ಕೆ ನಮ್ಗೆ 29 days 12 hours ನ 29.5 ಅಂತ ಕೊಟ್ಟಿದ್ದಾರೆ ಇಲ್ಲಿ, ಕರೆಕ್ಟಾ? ಮತ್ತೆ ಇನ್ನೊಂದು ಅಮಾವಾಸ್ಯೆಗೆ, ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ 29 ದಿವಸಗಳು. ಇದನ್ನ ನಾವು ಸೈನೋಡಿಕ್ ಮಂತ್, ಚಂದ್ರಮಾಸ ಅಂತ ಕರಿತೀವಿ, ಲೂನಾರ್ ಮಂತ್ ಅಂತ ಕರಿತೀವಿ, ಲೂನಾರ್ ಮಂತ್. ಸೊ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ ಎಷ್ಟು ದಿವಸ? 29 ದಿವಸ. ಅದನ್ನ ನಾವು ಚಂದ್ರಮಾಸ, ಸೈನೋಡಿಕ್ ಮಂತ್ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸೈಡಿಯಲ್ ಮಂತ್ ಅಂದ್ರೆ ನಮ್ಮ ಸುತ್ತ ಒಂದ್ಸತಿ ಪ್ರದಕ್ಷಿಣೆ ಹಾಕೋದು. ಆದ್ರೆ 27 ದಿವಸಕ್ಕೆ ಕಂಪ್ಲೀಟ್ ಆದಾಗ ಪ್ರದಕ್ಷಿಣೆ, ಅಮಾವಾಸ್ಯೆ ಸಿಗೋದಿಲ್ಲ. ಅಮಾವಾಸ್ಯೆ ಸಿಗ್ಬೇಕು ಅಂದ್ರೆ ಮತ್ತೆ 2 ದಿವಸ ಚಂದ್ರ ಪ್ರಯಾಣಿಸ್ಬೇಕು ನಮ್ಮ ಸುತ್ತ, ಅವಾಗ ನಮ್ಗೆ ಅಮಾವಾಸ್ಯೆ ಸಿಗುತ್ತೆ. ಅದಕ್ಕೆ ನೋಡಿ ಇವತ್ತು ಕ್ಯಾಲೆಂಡರ್ನ ಎಲ್ಲರೂ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಕೌಂಟ್ ಮಾಡಿ ಎಲ್ಲರೂ. ಗೊತ್ತಾಯ್ತಪ್ಪ ಎಲ್ಲರಿಗೂ? ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 29 ದಿವಸಗಳು. ಕ್ಲಿಯರ್ ಟು ಆಲ್? ಯೋಚನೆ ಮಾಡಿ, ಇವೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಸೊ ಫಸ್ಟ್ ಇಲ್ಲಿಂದ ಶುರು ಮಾಡಿದೆ, ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಕ್ಕೆ ಶುರು ಮಾಡ್ತಾನೆ. ಈ ಎಕ್ಸ್ ಇಂದ ನೋಡಿ, ನಾವು ಇಲ್ಲಿದ್ದೀವಿ ಎಕ್ಸ್ ಅಲ್ಲಿ, ಹಿಂಗ ಹೋಗಿ ವಾಪಸ್ ಬಂದು ಅದೇ ಎಕ್ಸ್ ಬರ್ತಾ ಇದೆ ನೋಡಿ, ಇಲ್ಲಿ ಅದೇ ಪಾಯಿಂಟಿಗೆ ಬಂದ. 27 ದಿವಸ ಕಂಪ್ಲೀಟ್ ಆಯ್ತು. ಆದ್ರೆ ಅಮಾವಾಸ್ಯೆ ಸಿಗಲ್ಲ. ಅಮಾವಾಸ್ಯೆ ಸಿಗ್ಬೇಕು ಅಂದ್ರೆ ನೇರವಾಗಿ ಸೂರ್ಯ ಮತ್ತು ಪೃಥ್ವಿ ಮಧ್ಯೆ ಬರಬೇಕು. ಅವಾಗ ಬರ್ಬೇಕು ಅಂದ್ರೆ ಇನ್ನು 2 ದಿವಸ ಚಂದ್ರ ಮುಂದಕ್ಕೆ ಪ್ರಯಾಣ ಮಾಡಬೇಕು. ಸೊ ಅದಕ್ಕೆ 29 ದಿವಸಕ್ಕೆ ಅಮಾವಾಸ್ಯೆ ಸಿಗುತ್ತೆ. ಗೊತ್ತಾಯ್ತು ಎಲ್ಲರಿಗೂ? ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಅಂದ್ರೂ ಒಂದೇ, ಹುಣ್ಣಿಮೆ ಟು ಹುಣ್ಣಿಮೆ ಅಂದ್ರೂ ಒಂದೇ, ಆಯ್ತಾ? ಸೊ ಎಲ್ಲರಿಗೂ ಗೊತ್ತಾಯ್ತು ಈಗ. ಓಕೆ, ಇವಾಗ ಬರೋಣ ಇಲ್ಲಿಗೆ. ಸೊ ನಮ್ಮ ಫಸ್ಟ್ ಒನ್ ಸೂರ್ಯಗ್ರಹಣಕ್ಕೆ ಬರೋಣ. ಸೂರ್ಯಗ್ರಹಣ ಅಂದಾಗ, ಸೋಲಾರ್ ಎಕ್ಲಿಪ್ಸ್ ಅಂದಾಗ ಯುಗ್ಮ ಅಥವಾ ಯುಗಳ
ಸಂಯೋಗ ಅಂತ ಬರುತ್ತೆ. ಅವಾಗ ಸೂರ್ಯ ಮತ್ತು ಪೃಥ್ವಿಯ ಮಧ್ಯ ಚಂದ್ರ ಬರಬೇಕು, ಸೂರ್ಯ ಮತ್ತು ನಮ್ಮ ಭೂಮಿಯ ಮಧ್ಯೆ ಚಂದ್ರ ಇರಬೇಕು. ಸೋಲಾರ್ ಎಕ್ಲಿಪ್ಸ್ ಆಗೋದು ಅಮಾವಾಸ್ಯೆ ದಿವಸ, ಕರೆಕ್ಟ್. ಯಾಕೆಂದ್ರೆ ಮಧ್ಯದಲ್ಲಿ ಬರ್ತಾ ಇದ್ದೇನೆ ಅಂದಾಗ ಏನಾಗುತ್ತೆ, ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬಿದ್ದು ವಾಪಸ್ ಹೊಟ್ಟೋಗುತ್ತೆ. ಯಾಕೆ ಅರ್ಥ ಕಡೆಗೆ ಬರಲ್ಲ, ಅದಕ್ಕೆ ನಮಗೆ ಅವತ್ತಿನ ದಿವಸ ಚಂದ್ರ ಕಾಣೋದಿಲ್ಲ, ಅಮಾವಾಸ್ಯೆ. ಸೂರ್ಯಗ್ರಹಣ ಆಗೋದು ಅಮಾವಾಸ್ಯೆ ದಿವಸ, ಅದಕ್ಕೆ ಎಲ್ಲರೂ ಹೆದರೋದು. ಗೊತ್ತಾಯ್ತಾ ಈಗ ಎಲ್ಲರಿಗೂ? ಸೂರ್ಯನ ಗ್ರಹಣ ಆಗೋದು ಅಮಾವಾಸ್ಯೆ ದಿವಸ ಆದ್ರಿಂದ ಜನ ಹೆದರ್ತಾರೆ, ಆಯ್ತಾ? ನೆನಪಿಟ್ಕೊಳ್ಳಿ, ಅಮಾವಾಸ್ಯೆ ಸಂಭವಿಸುತ್ತದೆ. ಮತ್ತೆ ಭೂಮಿಯ ನೋಡಿ, ಸೂರ್ಯಗ್ರಹಣ ಆದಾಗ ಆ ಜಾಗದಲ್ಲಿ ಮಾತ್ರ ನಮ್ಗೆ ಕತ್ಲಾಗುತ್ತೆ, ಬಾಕಿ ಕಡೆ ಎಲ್ಲ ಹಂಗೆ ಬೆಳಕಿರುತ್ತೆ. ಸೊ ಸೂರ್ಯಗ್ರಹಣ ಆಗೋದು ದಿನದಲ್ಲಿ, ದಿನ ಇರುತ್ತಲ್ಲ ಆ ಕಡೆ ನೋಡಿ, ಇಲ್ಲಿ ದಿನ ಇದೆ, ಈ ಕಡೆ ರಾತ್ರಿ ಇದೆ. ಸೊ ಸೂರ್ಯಗ್ರಹಣ ಯಾವ ಕಡೆ ಆಗುತ್ತೆ, ದಿನ ಇರೋ ಕಡೆ ಆಗುತ್ತೆ. ಅದನ್ನ ಗಮನಿಸಿ ಎಲ್ಲರೂ, ಈ ಚಿತ್ರ ಗಮನಿಸಿ ಒಂದು ನಿಮಿಷ ಎಲ್ಲರೂ. ಸಾರಿ ಎಲ್ಲ ಇಲ್ಲಿ ನೋಡಿ, ಇದು ನಮ್ಮ ಚಂದ್ರ, ಇದು ನಮ್ಮ ಪೃಥ್ವಿ, ಇಲ್ಲಿ ನಾವಿದ್ದೀವಿ ಇಲ್ಲಿ, ಆಯ್ತಾ? ಪೃಥ್ವಿ ಯಾವ ಭಾಗಕ್ಕೆ ಬೆಳಕು ಬೀಳ್ತಾ ಇದೆಯಲ್ಲ ಅದು ದಿನ, ಇದು ದಿನ ನೋಡಿ, ಡೇ, ಇದು ಡೇ, ಇದು ನೈಟ್, ಇದು ಈ ಕಡೆದು ನೈಟ್, ನೈಟ್. ಎಲ್ಲ ಗಮನಿಸಿ ಇಲ್ಲಿ. ಸೊ ಬರೀ ದಿನದಲ್ಲಿ ನಮ್ಗೆ ಕಾಣುತ್ತೆ. ಸೂರ್ಯಗ್ರಹಣ ಆದಾಗ, ಸೋಲಾರ್ ಎಕ್ಲಿಪ್ಸ್ ಆದಾಗ ಒಂದು ವಿಷಯ ಏನು, ಮೂರು ಒಂದೇ ಲೈನ್ ಬರ್ಬೇಕು, ಹಿಂಗೆ ಯುಗ್ಮ ಸಂಯೋಗ ಅಂತ ಕರಿತೀವಿ, ಸಿಜಿ ಕಂಜಂಕ್ಷನ್ ಅಂತ ಕರಿತೀವಿ. ಸಿಜಿ ಕಂಜಂಕ್ಷನ್, ಚಂದ್ರ ಮಧ್ಯದಲ್ಲಿ ಬರ್ತಾ ಇದ್ದಾನೆ, ಅದಕ್ಕೆ ಕಂಜಂಕ್ಷನ್, ಸಿಜಿ ಕಂಜಂಕ್ಷನ್, ಆಯ್ತಾ? ಇದನ್ನು ತುಂಬಾ ಇಂಪಾರ್ಟೆಂಟ್, ಇದು ಕೇಳ್ತಾರೆ, ಪಕ್ಕಾ ಕ್ವಶನ್ ಇದು. ಸಿಜಿ ಕಂಜಂಕ್ಷನ್, ಚಂದ್ರ ಮಧ್ಯದಲ್ಲಿ ಬರ್ತಾ ಇದ್ದಾನೆ ಅಮಾವಾಸ್ಯೆ ದಿವಸ, ಕರೆಕ್ಟಾ? ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಆಗುತ್ತೆ. ಜೊತೆಗೆ ಚಂದ್ರ ಮಧ್ಯದಲ್ಲಿ ಬರ್ತಾರೆ, ದಿನದ ಕಡೆ ಕಾಣುತ್ತೆ. ಗ್ರಹಣ ಆಗೋದು ದಿನದಲ್ಲಿ, ಈ ಭಾಗದಕ್ಕೆ ನೋಡಿ, ಫುಲ್ ಬೆಳಕಿರುತ್ತೆ, ಸಡನ್ ಕತ್ಲಾಗೋಗುತ್ತೆ, ಗೊತ್ತಾಯ್ತಲ್ಲ? ಆ ಭಾಗದಲ್ಲಿ ಕತ್ಲಾಗೋಗುತ್ತೆ, ಅರ್ಥ ಆಯ್ತಲ್ಲ ಎಲ್ಲರಿಗೂ? ಸೊ ದಿನದ ಕಡೆ ಅನುಭವ ಆಗುತ್ತೆ, ಡೇ ಸೈಡ್ ಅನುಭವ ಆಗುತ್ತೆ, ಆಯ್ತಾ? ನೆನಪಿಟ್ಕೊಳ್ಳಿ. ಸೊ ರಾತ್ರಿ ಇರೋರ್ಗೆ ಗೊತ್ತಾಗೋದಿಲ್ಲ, ಅದು ಗ್ರಹಣ ಆಗ್ತಾ ಇರೋದು ಗೊತ್ತಿರುತ್ತೆ, ಆದ್ರೆ ಅವ್ರಿಗೆ ಅನುಭವ ಆಗಲ್ಲ. ಕೆಲವು ಸ್ಥಳಗಳಲ್ಲಿ ಮಾತ್ರ, ಕೆಲವು ಕ್ಷಣಗಳಲ್ಲಿ ಮಾತ್ರ ನಮ್ಗದು ಗ್ರಹಣ ಸಂಭವಿಸಿದೆ, ದಿನದಲ್ಲಿ ಮಾತ್ರ. ಓಕೆ, ಸೊ ನೆನಪಿಟ್ಕೊಳ್ಳಿ. ಸೊ ಸನ್ಲೈಟ್ ನ ಮೂನ್ ಬ್ಲಾಕ್ ಮಾಡ್ತಾ ಇದೆ, ಅದಕ್ಕೆ ಸೂರ್ಯಗ್ರಹಣ ಅಂತ ಕರಿತೀವಿ. ಸನ್ ಇಸ್ ಗೆಟಿಂಗ್ ಎಕ್ಲಿಪ್ಸ್ ಬೈ ಮೂನ್. ಸೊ ಸೂರ್ಯನ ಕಿರಣಗಳನ್ನು ಚಂದ್ರ ತಡೀತಾ ಇದ್ದಾನೆ, ಪೃಥ್ವಿ ಮೇಲೆ ಬೀಳಿದಂಗೆ ತಡೀತಾನೆ, ಅದಕ್ಕೆ ಸೂರ್ಯಗ್ರಹಣ ಅಂತ ಕರಿತೀವಿ. ಇವಾಗ ನಾನು ಇಲ್ಲಿ ನೋಡ್ತಾ ಇದ್ರೆ ನನ್ನ ಕ್ಲಾಸ್ ಅಲ್ಲಿ, ಕರೆಕ್ಟಾ? ಸಡನ್ ಆಗಿ ಏನೋ ಬಂತು ಮಧ್ಯದಲ್ಲಿ, ಹಿಂಗೆ ನೋಡಿ, ಏನೋ ಬಂತು, ಈ ತರ ಹಿಂಗ್ ಬಂತು. ಅವಾಗ ನಾನು ಕಾಣ್ತಾ ಇದ್ದೀನ? ಇಲ್ಲ, ಕರೆಕ್ಟಾ? ನಾನು ಮರೆ ಆಗ್ತಾ ಇದ್ದೀನಿ, ಈಗ ನೋಡಿ ಫುಲ್ ಮರೆ ಆಗೋದೆ, ಅವಾಗ ನನ್ನ ಗ್ರಹಣ ಆಯ್ತು ಅಂತ ಅರ್ಥ, ಗೊತ್ತಾಯ್ತಾ? ಈ ಮೊಬೈಲ್ ಇಂದ ನನ್ನ ಗ್ರಹಣ ಆಯ್ತು. ಹಾ, ಸೊ ಹಂಗೇನೆ ಇಲ್ಲಿ ಚಂದ್ರ ಮಧ್ಯದಲ್ಲಿ ಬರೋದ್ರಿಂದ ನಮ್ಮ ಸೂರ್ಯ ನಮ್ಗೆ ಮರೆ ಆಗ್ತಾನೆ. ಸೊ ಸನ್ ಗೆಟ್ ಎಕ್ಲಿಪ್ಸ್ಡ್, ಗೊತ್ತಾಯ್ತಾ? ಬೈ ಮೂನ್. ಸೊ ಅಷ್ಟು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ, ಆಯ್ತಾ? ವಿಸಿಬಲ್ ಓನ್ಲಿ ಫಾರ್ ಫ್ಯೂ ಪ್ಲೇಸಸ್, ಫ್ಯೂ ಮಿನಿಟ್ಸ್ ಮಾತ್ರ ಅಪ್ಲೈ ಆಗುತ್ತೆ, ಕೆಲವೇ ನಿಮಿಷ ಕಾಣುತ್ತೆ. ಸೊ ನೆನಪಿಟ್ಕೊಳ್ಳಿ ಎಲ್ಲರೂ, ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಇಲ್ಲಿ ಸಿಜಿ ಕಂಜಂಕ್ಷನ್. ಸೊ ಮೂನ್ ಬಂದು ಸನ್ನ ತಡೀತಾ ಇದೆ. ಇಲ್ಲಿ ನೋಡಿ ಎಲ್ಲರೂ ಇದನ್ನ ನೋಡಿ, ಈಗ ಒಂದು ನಿಮಿಷ ಗಮನಿಸಿ. ಸೂರ್ಯ ಎಲ್ಲಿದ್ದಾನೆ? ನಮ್ಮ ಪೃಥ್ವಿ ಇಲ್ಲಿದೆ. ಇಲ್ಲಿ ನೋಡಿ ಎಲ್ಲರೂ, ಇದನ್ನ ನೋಡಿ, ಈ ತರ ಚಂದ್ರ ಸೂರ್ಯ ನೋಡಿ, ನಮ್ಮ ಸೂರ್ಯ ಮತ್ತು ನಮ್ಮ ಪೃಥ್ವಿ, ಚಂದ್ರ ಬರ್ತಾ ಇದೆ ನೋಡಿ, ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ನೋಡಿ, ಆವಾಗ ಆ ಭಾಗದಲ್ಲಿ ಮಾತ್ರ ಚಂದ್ರನ ನೆರಳು ನಮ್ಮ ಮೇಲೆ ಬೀಳುತ್ತೆ.
ಚಂದ್ರನ ನೆರಳು ನಮ್ಮ ಮೇಲೆ ಬೀಳ್ತಾ ಇದೆ, ಅವಾಗ ಆ ಜಾಗದಲ್ಲಿ ಮಾತ್ರ ನಮಗೆ ಗ್ರಹಣ ಆಗುತ್ತೆ. ಬಾಕಿ ಕಡೆ ಎಲ್ಲ ಬೆಳಕು ಹಿಂಗೆ ಇದ್ದೇ ಇರುತ್ತೆ. ಓಕೆ, ನೋಡಿ ಈ ತರ ಈ ರೀತಿ ಇಲ್ಲಿ ಭಾಗದಲ್ಲಿ ಮಾತ್ರ ಕತ್ಲಾಗ ನೋಡಿ, ಈ ಡಾಟ್ ನೋಡಿ, ಆ ಕಪ್ಪು ಚುಕ್ಕಿ, ಆ ಜಾಗದಲ್ಲಿ ನಮಗೆ ಗ್ರಹಣ ಸಂಭವಿಸುತ್ತೆ. ಅದನ್ನ ನಾವು ಅಂಬ್ರ ಅಂತ ಕರೆಯೋದು. ಕತ್ಲಾಗೋಗುತ್ತಲ್ಲ ಆ ಪಾರ್ಟ್ ಅಂಬ್ರ. ಆ ಕಡೆ ಈ ಕಡೆ ಪೆನ್ನಂಬ್ರ. ಅಂಬ್ರ ಅಂದ್ರೆ ಕತ್ಲು, ಆ ಕಡೆ ಈ ಕಡೆ ಸ್ವಲ್ಪ ಕತ್ಲು. ಎಲ್ಲರಿಗೂ ಮತ್ತೆ ಈ ಚಿತ್ರ ನೋಡಿ, ಇಲ್ಲಿ ಬಂತು ಚಂದ್ರ ಬಂದ ಮಧ್ಯದಲ್ಲಿ ನೋಡಿ, ಸೂರ್ಯನ ಕಿರಣಗಳನ್ನ ತಡೀತಾ ಇದ್ದಾನೆ. ಅದು ಅಂಬ್ರ ಮತ್ತು ಪೆನ್ನಂಬ್ರ ನೋಡಿ, ಎರಡು ಸ್ವಲ್ಪ ಕತ್ಲಾಗುತ್ತೆ, ಇನ್ನೊಂದು ಡಾರ್ಕ್ ಕತ್ಲಾಗುತ್ತೆ ನೋಡಿ, ಫುಲ್ ಕತ್ಲಾಗುತ್ತೆ ಅದು. ಇಲ್ಲಿ ನೋಡಿ ಈಗ, ಸೊ ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬೀಳುತ್ತೆ, ಚಂದ್ರ ತಡೀತಾನೆ, ಈ ಭಾಗ ಫುಲ್ ಕತ್ಲಾಗೋಗುತ್ತಲ್ಲ ಅದು ಅಂಬ್ರ, ಕತ್ಲು ಅಂತ. ಆ ಕಡೆ ಈ ಕಡೆ ಪೆನ್ನಂಬ್ರ. ನೀವು ಇಲ್ಲಿರ್ತೀರ ಅನ್ಕೊಳ್ಳಿ, ಪೆನ್ನಂಬ್ರದಲ್ಲಿ ಇದ್ರಿ ಅನ್ಕೊಳ್ಳಿ, ಅವಾಗ ಈ ತರ ಕಾಣುತ್ತೆ ನಮ್ಗೆ, ಇದು ಕಾಣುತ್ತೆ, ಈ ಕಡೆ ಕಾಣುತ್ತೆ, ಆ ಸೈಡ್ ಸೈಡು. ಅಂಬ್ರದಲ್ಲಿರೋರಿಗೆ ಫುಲ್ ಗ್ರಹಣ ಸಂಭವಿಸೋದು ಕಾಣುತ್ತೆ. ಗೊತ್ತಾಯ್ತು? ಜನಕ್ಕೆ ಅರ್ಥ ಆಯ್ತು? ನೀವೇನಾದ್ರು ಆ ಅಂಬ್ರದಲ್ಲಿದ್ರೆ ನಿಮಗೆ ಫುಲ್ ಗ್ರಹಣ ಸಂಭವಿಸೋದು ಕಾಣುತ್ತೆ. ಗೊತ್ತಾಯ್ತಾ? ಈ ರೀತಿ ಕಾಣುತ್ತೆ ನೋಡಿ, ಈ ಭಾಗದಲ್ಲಿ ಇದ್ರೆ ನಿಮ್ಗೆ ಅಂಬ್ರ ಫುಲ್ ಕತ್ಲಾಗತ್ತೆ. ಚಂದ್ರನ ನೆರಳು ಸಂಪೂರ್ಣವಾಗಿ ಭೂಮಿ ಮೇಲೆ ಬೀಳುತ್ತೆ, ಆ ಕಡೆ ಈ ಕಡೆ ಫುಲ್ ಪಾರ್ಷಿಯಲಿ ಡಾರ್ಕ್ ಆಗುತ್ತೆ. ಸೊ ಸಿಜಿ ಕಂಜಂಕ್ಷನ್ ಕಟ್ಕೊಳ್ಳಿ. ಚಂದ್ರ ಮಧ್ಯದಲ್ಲಿ ಬಂದಿದ್ದಾನೆ, ಅಮಾವಾಸ್ಯೆ ದಿವಸ ಗ್ರಹಣ ಆಗೋದು, ಸೂರ್ಯಗ್ರಹಣ, ಮತ್ತು ದಿನದ ಮಾತ್ರ ಕಾಣುತ್ತೆ. ಆಯ್ತಾ? ನಾವು ಕಟ್ಕೊಳ್ಳಿ ಎಲ್ಲರೂ. 3 ತರ ಗ್ರಹಣಗಳು ನೋಡಿ. ಸೊ ಸಂಪೂರ್ಣ ಸೂರ್ಯಗ್ರಹಣ ಅಂತ ಕರಿತೀವಿ. ಇದು ಸಂಪೂರ್ಣ ಸೂರ್ಯಗ್ರಹಣ ಆದಾಗ ಚಂದ್ರ ಬಂದು ಸೂರ್ಯನ ಸಂಪೂರ್ಣವಾಗಿ ಮರೆ. ಇಲ್ಲಿ ನೋಡಿ, ಇಲ್ಲಿ ಸೂರ್ಯ ಇದ್ದಾನೆ, ಯೆಲ್ಲೋ ಕಲರ್ ಇರೋದು ಸೂರ್ಯ, ಈ ಬಾಕಿ ಇರೋದು ಚಂದ್ರ. ಗೊತ್ತಾಯ್ತಾ? ನಾನು ಅಲ್ಲಿ ಹೋಗ್ತೀನಿ ನೋಡಿ ವಾಪಸ್ಸು. ಇಲ್ಲಿ ನೋಡಿ ಎಲ್ಲರೂ, ಇಲ್ಲಿ ನೋಡಿ, ಈಗ ಇದು ಸೂರ್ಯ, ಇದು ಯೆಲ್ಲೋ ಕಲರ್ ಇರೋದು ಸೂರ್ಯ, ಸನ್. ಇದು ಮೂನ್, ಇದು ಈ ಕಡೆದು. ಆಯ್ತಾ? ನಾವು ಅರ್ಥಿಂದ ತೆಗೆದಿರೋ ಫೋಟೋಸ್ ಇವೆಲ್ಲ. ಸೊ ಮೂನ್ ಬರ್ತಾ ಇದ್ದಾನೆ ಹಿಂಗ್ ನೋಡಿ, ಇಲ್ಲಿ ಕವರ್ ಆಗ್ತಾ ಇದೆ ಸನ್. ಅವಾಗ ಇದು ಇಷ್ಟೇಷ್ಟು ಕವರ್ ಆದ್ರೆ ಪಾರ್ಷಿಯಲ್. ಓಕೆ, ಸೊ ಆಲ್ಮೋಸ್ಟ್ ಪಾರ್ಷಿಯಲ್ ಅಂದ್ರೆ ಅರೆ ಸೂರ್ಯಗ್ರಹಣ ಅಂತ ಕರಿತೀವಿ. ಇಲ್ಲಿ ನೋಡಿ, ಮೂನ್ ಇದೆ ಮಧ್ಯದಲ್ಲಿ, ಸೂರ್ಯ ಹಿಂದೆ ಇದ್ದಾನೆ, ರಿಂಗ್ ಮಾತ್ರ ಕಾಣ್ತಾ ಇದೆ, ಎಲ್ಲೋ ರಿಂಗ್ ಕಾಣ್ತಾ ಇದೆ, ಗೋಲ್ಡನ್ ರಿಂಗ್ ಅಂತ ಕರೀತಾರೆ ಇದನ್ನ. ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಅಥವಾ ಗೋಲ್ಡನ್ ರಿಂಗ್ ಅಂತ ಕರೀತಾರೆ ಇದನ್ನ. ಗೋಲ್ಡನ್ ರಿಂಗ್ ತರ ಕಾಣುತ್ತೆ, ಗೋಲ್ಡನ್ ರಿಂಗ್ ಇದು. ಇಲ್ಲಿ ನೋಡಿ, ಸಂಪೂರ್ಣವಾಗಿ ಚಂದ್ರ ಸೂರ್ಯನ ಮರೆ ಮಾಡ್ಬಿಟ್ಟಿದ್ದಾನೆ. ಯಾವಾಗ ಈ ತರ ಸಂಪೂರ್ಣ ಸೂರ್ಯಗ್ರಹಣ ಆಗುತ್ತಲ್ಲ, ಅವಾಗ ನೋಡಿ ನಮ್ಗೆ ಇಲ್ಲಿ ಸುತ್ತ ಬೆಳಕು ಕಾಣುತ್ತೆ ನೋಡಿ. ಇದು ನಮ್ಮ ಸೂರ್ಯನ ಫೋಟೋಸ್ಪಿಯರ್ ಮೇಲ್ಗಡೆ ಇರುತ್ತಲ್ಲ, ಕ್ರೋಮೋಸ್ಪಿಯರ್ ಮತ್ತು ಕೊರೋನಾ, ಅದು ಕಾಣ್ತಾ ಇರೋದು. ಜನಕ್ಕೆ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ವಿಡಿಯೋ ನೋಡಿದ್ರೆ ಎಲ್ಲರೂ ಇಷ್ಟ ಆಯ್ತಾ? ಓಕೆ ಓಕೆ, ಸೂರ್ಯನ ಸುತ್ತ ಇರುತ್ತಲ್ಲ ಕಿರೀಟ, ಕರೋನಾ ಮತ್ತು ಕ್ರೋಮೋಸ್ಪಿಯರ್ ಕಾಣ್ತಾ ಇರೋದು. ಇದು ವೈಟ್ ಕಲರ್, ಇದು ವೈಟ್ ಇರೋದಲ್ಲ, ಈ ಬೆಳಕು ಕಾಣ್ತಾ ಇರೋದಲ್ಲ ಕ್ರೋಮೋಸ್ಪಿಯರ್ ಮತ್ತು ಕರೋನಾ ಭಾಗ, ಸೂರ್ಯನ ಮೇಲ್ಭಾಗಗಳು, ಸೂರ್ಯನ ವಾಯುಮಂಡಲಗಳು ಇವೆಲ್ಲ. ಆಯ್ತಾ? ಸಂಪೂರ್ಣವಾಗಿ ಮರೆಯಾಗೋಗಿದೆ ನೋಡಿ. ನಾವು ಚಂದ್ರ ಸೂರ್ಯನ ಸಂಪೂರ್ಣವಾಗಿ ಮರೆ ಮಾಡಿದ್ದಾನೆ. ಆಯ್ತಾ? ಪಾರ್ಷಿಯಲ್ ಅಂದ್ರೆ ಹಿಂಗ್ ಕಾಣುತ್ತೆ, ಸೂರ್ಯನ ಸ್ವಲ್ಪನೇ ಮರೆ ಮಾಡಿರ್ತಾನೆ ಚಂದ್ರ. ಆಯ್ತಾ? ಚಂದ್ರ ನೋಡಿ, ಇಲ್ಲಿ ಸೂರ್ಯನ ಸ್ವಲ್ಪನೇ ಮರೆ ಮಾಡಿದ್ದಾನೆ, ಅದು ಪಾರ್ಷಿಯಲ್. ಓಕೆ, ಮತ್ತು ಹೋಗ್ತಾ 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 ಉಂಗುರಾಕಾರದ ಸೂರ್ಯಗ್ರಹಣ ಆಗುತ್ತೆ. ಇದು ಸಂಪೂರ್ಣವಾಗಿ ಸೂರ್ಯಗ್ರಹಣ ಆದಾಗ ಈ ತರ ಕಾಣುತ್ತೆ ನೋಡಿ. ಸೊ ಯಾವಾಗ ಸಂಪೂರ್ಣವಾಗಿ ಮರೆಯಾಗೋಗುತ್ತೆ, ಚಂದ್ರನ ಮೇಲೆ ಭಾಗದಲ್ಲಿ ಎಷ್ಟೋ ತಗ್ಗು ಪ್ರದೇಶಗಳಿದೆ ನೋಡಿದ್ರೆ. ಚಂದ್ರನ ಮೇಲ್ಭಾಗ ಸಂಪೂರ್ಣ ಗೋಲಾಕಾರದಲ್ಲಿಲ್ಲ, ಚಂದ್ರನ ಮೇಲೆ ಎಷ್ಟೋ ಕಂದರಗಳೆಲ್ಲ ಇದೆ, ಕ್ರೇಟರ್ಗಳೆಲ್ಲ ಇದೆ. ಅದರಿಂದ ಏನಾಗೋಗುತ್ತೆ, ಬೆಳಕು ಬರಕ್ ಶುರುವಾಗುತ್ತೆ. ಆ ಬೆಳಕನ್ನ ನಾವು ಬೇಲೀಸ್ ಬೀಡ್ಸ್ ಅಂತ ಕರಿತೀವಿ. ಜನಕ್ಕೆ ಅರ್ಥ ಆಯ್ತು? ಬೇಲೀಸ್ ಬೀಡ್ಸ್ ಕೇಳ್ತಾರೆ, ಇದನ್ನ ಬೇಲೀಸ್ ಮಣಿಗಳು ಅಂತ ಕರೀತಾರೆ. ಸೊ ಚಂದ್ರನ ಮೇಲ್ಭಾಗದಲ್ಲಿರುವಂತ ವ್ಯತ್ಯಾಸದಿಂದ ಸೂರ್ಯನ ಕಿರಣಗಳು ಅದ್ರ ಮುಖಾಂತರ ಬಂದಾಗ ಒಂದು ರೀತಿ ಮಣಿಗಳ ತರ ಕಾಣುತ್ತೆ, ಬೇಲೀಸ್ ಬೀಡ್ಸ್ ತರ ಕಾಣುತ್ತೆ. ಸೊ ಸಂಪೂರ್ಣವಾಗಿ ಕತ್ಲಾಗೋಗುತ್ತೆ. ಅದಾದ್ಮೇಲಿಂದ ಚಂದ್ರ ಹೊರಗಡೆ ಬರ್ತಾರಲ್ಲ, ಮತ್ತೆ ಆವಾಗ ನಮ್ಗೆ ಬೆಳಕು ಬರಕ್ ಶುರು ಆಗುತ್ತಲ್ಲ, ಆವಾಗ ಡೈಮಂಡ್ ರಿಂಗ್ ಫಾರ್ಮ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತೀರಿ, ಡೈಮಂಡ್ ರಿಂಗ್ ಯಾವಾಗ ಫಾರ್ಮ್ ಆಗುತ್ತೆ? ಸ್ಟಾರ್ಟಿಂಗ್ ಚಂದ್ರ ಬಂದಾಗ ಫಾರ್ಮ್ ಆಗುತ್ತಾ? ಓಕೆ, ಕೊನೆಗೆ ಚಂದ್ರ ಮತ್ತೆ ವಾಪಸ್ ತೆಗಿತಾನಲ್ಲ ಅವಾಗ ಕಾಣುತ್ತಾ ಅಂತ. ಫಸ್ಟ್ ಬಂದಾಗ ಅಷ್ಟು ನಮ್ಗೆ ಬ್ರೈಟ್ ಇರಲ್ಲ ಈ ಡೈಮಂಡ್ ರಿಂಗ್. ಫುಲ್ ಕತ್ಲಾ ಬಿಡ್ಬೇಕು, ಫುಲ್ ಕತ್ಲಾಗಿ ಒಂದೊಂದಾಗಿ ಹಿಂಗ್ ಹೊರಗಡೆ ಬರುತ್ತಲ್ಲ ಚಂದ್ರ, ಅವಾಗ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ ಡೈಮಂಡ್ ರಿಂಗ್. ಓಕೆ, ಸೊ ನಾವು ಕಟ್ಕೊಳ್ಳಿ ಇದನ್ನ. ಸೊ ಈ ರೀತಿ ನಿಮ್ಗೆ ಈ
ವರ್ಡ್ಸ್ ಗೊತ್ತಿರ್ಬೇಕು ಎಲ್ಲರಿಗೂ. ಬೇಲಿ ಸ್ಪೀಡ್ ಸ್ನ್ಯಾಪ್ ಕಟ್ಕೊಳ್ಳಿ ಆಯ್ತಾ. ಪೂಜಾ ಏನ್ ಹೇಳ್ತಾ ಇದ್ದೀರಾ ದೇವೇಂದ್ರ ಲಾಲ್? ಅದು ಅವ್ರಿಗೆ ಅದು ಕೊಟ್ಟಿರೋದು ಹೆಸರು ಮಾರ್ಸ್ಗೆ ಕ್ರಿಯೇಟರ್ಗಳಿಗೆ, ನಾಟ್ ಮೂನ್. ಮೂನ್ಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಟಾಪಿಕ್ ಸಂಬಂಧಪಟ್ಟಿದ್ದಲ್ಲಪ್ಪ ಅದು. ಮಾರ್ಸ್ ಕ್ರಿಯೇಟರ್ಗಳಿಗೆ ಅದ ಹೆಸರು, ನಮ್ಮ ಇಂಡಿಯನ್ ಸೈಂಟಿಸ್ಟ್ ಹೆಸರು ಕೊಟ್ಟಿರೋದು ಅದು, ಆಯ್ತಾ. ನಾವು ಹೇಳ್ತಿರೋ ಟಾಪಿಕ್ ಸಂಬಂಧಪಟ್ಟಿಲ್ಲ, ಆಯ್ತಾ. ಈ ಟಾಪಿಕ್ಗಲ್ಲ ಅದು, ದಯವಿಟ್ಟು ಕನ್ಫ್ಯೂಸ್ ಮಾಡಿಸ್ಬೇಡಿ ಎಲ್ಲರಿಗೂ. ಪಾಪ ನಮ್ಮ ಹುಡುಗರು ಕಷ್ಟಪಟ್ಟು ಕೇಳ್ತಾ ಇದಾರೆ ಕ್ಲಾಸು. ಸೊ ನಾವು ಕಟ್ಕೊಳ್ಳಿ, ನಾವು ಮಾತಾಡ್ತಾ ಇರೋದು ಮೂನ್ ಬಗ್ಗೆ. ಮೂನ್ ಏನಾಗುತ್ತೆ, ಸೂರ್ಯನ ಮರೆ ಮಾಡಿದಾಗ ಅದ್ರ ಮೇಲ್ಮಧ್ಯದಿಂದ ಕ್ರೇಟರ್ಗಳಿಂದ ಬರುತ್ತಲ್ಲ ಬೆಳಕು, ಅದನ್ನ ಬೇಲೀಸ್ ಬೀಟ್ಸ್ ಅಂತ ಕರೀತಾರೆ. ಸಂಪೂರ್ಣಗೊಂಡು ಮತ್ತೆ ಯಾವಾಗ ಚಂದ್ರ ಹೊರಗಡೆ ಬರ್ತಾನಲ್ಲ ಅವಾಗ ಡೈಮಂಡ್ ರಿಂಗ್ ಫಾರ್ಮೇಶನ್ ಆಗುತ್ತೆ. ಎಕ್ಸಾಂಪಲ್ ಕೇಳ್ತಾರೆ ಇದನ್ನ ಯಾವ ಹಂತದಲ್ಲಿ ಆಗುತ್ತೆ ಅಂತ. ಸೊ ಎಲ್ಲರಿಗೂ ಗೊತ್ತಾಯ್ತಾ ಸೂರ್ಯಗ್ರಹಣ ಯಾವ ತರ ಇರುತ್ತೆ? ಟೋಟಲ್ ಸೋಲಾರ್ ಎಕ್ಲಿಪ್ಸ್, ಸಂಪೂರ್ಣ ಸೂರ್ಯಗ್ರಹಣದಲ್ಲಿ ಮಾತ್ರ ಡೈಮಂಡ್ ರಿಂಗ್ ಮತ್ತು ಬೇಲೀಸ್ ಬೀಟ್ಸ್ ಫಾರ್ಮ್ ಆಗೋದು. ನಾವು ಕಟ್ಕೊಳ್ಳಿ, ಸಂಪೂರ್ಣ ಸೂರ್ಯಗ್ರಹಣದಲ್ಲಿ ಮಾತ್ರ ಡೈಮಂಡ್ ರಿಂಗ್ ಫಾರ್ಮ್ ಆಗೋದು, ಬೇಲೀಸ್ ಬೀಟ್ಸ್ ಫಾರ್ಮ್ ಆಗೋದು. ಬೇಲೀಸ್ ಬೀಟ್ಸ್ ಯಾವಾಗ ಸಂಪೂರ್ಣವಾಗಿ ನಮ್ಮ ಚಂದ್ರ ಸೂರ್ಯನ ಮರೆ ಮಾಡ್ತಾನೆ ಅವಾಗ ಕಾಣುತ್ತೆ ಬೇಲೀಸ್ ಬೀಟ್ಸ್. ಈ ವೈಟ್ ಕಾಣದಲ್ಲ ಏನು, ಕ್ರೋಮೋಸ್ಪಿಯರ್, ಸೂರ್ಯನ ಕಿರೀಟ ಮತ್ತು ಕೊರೋನಾ ಭಾಗಗಳು, ಆಯ್ತಾ. ಗೊತ್ತಾಯ್ತು ಎಲ್ಲರಿಗೂ? ಡೈಮಂಡ್ ರಿಂಗ್ ಫಸ್ಟ್ ಫಾರ್ಮ್ ಆಗಲ್ಲ, ಕೊನೆಯ ಹಂತದಲ್ಲಿ ಫಾರ್ಮ್ ಆಗುತ್ತೆ. ಗೊತ್ತಾಯ್ತು ಎಲ್ಲರಿಗೂ? ಉಂಗುರಾಕಾರದ ಸೂರ್ಯಗ್ರಹಣ ಆನ್ಯುಲರ್ ಆಗೋದು ನಾವು ಕಟ್ಕೊಳ್ಳಿ. ಇಲ್ಲಿ ಗಮನಿಸಿ, ಮೂನ್ ಮತ್ತೆ ಅರ್ತ್ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆನ್ಯುಲರ್ ಆಗುತ್ತಾ ಟೋಟಲ್ ಆಗುತ್ತಾ ಯಾವ್ದ್ರ ಮೇಲೆ ಅನ್ನೋದು. ನಮ್ಮ ಪೃಥ್ವಿಯಿಂದ ಚಂದ್ರ ಏನಾರು ತುಂಬಾ ದೂರದಲ್ಲಿದ್ದ ಅನ್ಕೊಳ್ಳಿ, ತುಂಬಾ ದೂರದಲ್ಲಿ ಇಲ್ಲಿದ್ದ ಅನ್ಕೊಳ್ಳಿ, ಇಲ್ಲಿ ಬಂದಿದ್ದ ಅನ್ಕೊಳ್ಳಿ. ದೂರ ಬಂದಾಗ ಅದನ್ನ ನಾವು ಏನಂತ ಕರಿತೀವಿ? ನಮ್ಮ ಪೃಥ್ವಿಯಿಂದ ಚಂದ್ರ ದೂರದಲ್ಲಿದ್ದಾಗ ಅದನ್ನ ಏನಂತ ಕರಿತೀವಿ? ದೂರದಲ್ಲಿದ್ದಾಗ ಅಪೋಜಿ ಅಂತ ಕರಿತೀವಿ. ದೂರದಲ್ಲಿದ್ದಾಗ ಅಪೋಜಿ, ಹತ್ರದಲ್ಲಿ ಬಂದಾಗ ಪೆರಿಜಿ. ಸತೀಶ್, ಅಪೋಜಿ ಮರಿಬೇಡಿ. ಯಾವಾಗ ನಮ್ಮ ಚಂದ್ರ ಅಪೋಜಿಗೆ ಹೋಗ್ತಾನಲ್ಲ, ಅಪೋಜಿಗೆ ಹೋದಾಗ ದೂರದಲ್ಲಿ ಬಂದಾಗ ಇಲ್ಲಿ ನೋಡಿ, ಅವಾಗ ಚಂದ್ರ ಇಲ್ಲಿರ್ತಾನೆ, ಈ ಮೇಲ್ಗಡೆಯಿಂದ ಕೆಳಗಡೆಯಿಂದ ಬೆಳಕು ಬಂದ್ಬಿಡುತ್ತೆ, ಅವಾಗ ಆನ್ಯುಲರ್ ಫಾರ್ಮ್ ಆಗುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ? ಯಾವಾಗ ಚಂದ್ರ ಇಲ್ಲಿ ಬರ್ತಾನೆ ಅವಾಗ ನೋಡಿ, ಈ ಭಾಗದಿಂದ ಬೆಳಕು ಬರ್ಬೋದಾ, ಈ ಭಾಗದಿಂದ ಒಳಗೆ ಬರ್ಬೋದಲ್ಲ ಬೆಳಕು, ಅವಾಗ ನಮ್ಗೆ ಆ ರಿಂಗ್ ಫಾರ್ಮ್ ಆಗುತ್ತೆ, ಆನ್ಯುಲರ್ ಫಾರ್ಮ್ ಆಗುತ್ತೆ, ಉಂಗುರಾಕಾರದ ಫಾರ್ಮ್ ಆಗುತ್ತೆ, ಉಂಗುರಾಕಾರದ್ದು ರಿಂಗ್ ಫಾರ್ಮ್ ಆಗುತ್ತೆ, ಆನ್ಯುಲರ್ ರಿಂಗ್. ಗೊತ್ತಾಯ್ತು ಎಲ್ಲರಿಗೂ? ಗೋಲ್ಡನ್ ರಿಂಗ್ ಯಾವಾಗ ಫಾರ್ಮ್ ಆಗುತ್ತೆ? ಆನ್ಯುಲರ್ ಗೋಲ್ಡನ್ ರಿಂಗ್ ಅಪೋಜಿ ಇದ್ದಾಗ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಈ ತರ ಆನ್ಯುಲರ್ ಗೋಲ್ಡನ್ ರಿಂಗ್ ಫಾರ್ಮ್ ಆಗಬೇಕು ಅಂದ್ರೆ ನಮ್ಗೆ ಅಪೋಜಿಯಲ್ಲಿರ್ಬೇಕು, ಚಂದ್ರ ದೂರ ಇರಬೇಕು ಪೃಥ್ವಿಯಿಂದ, ಆಯ್ತಾ. ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗಬೇಕು ಅಂದ್ರೆ ನಮ್ಮ ಚಂದ್ರ ಪೆರಿಜಿನಲ್ಲಿ ಇರ್ಬೇಕು, ಹತ್ರದಲ್ಲಿರ್ಬೇಕು ನಮ್ಗೆ, ಅವಾಗಲೇ ಸಂಪೂರ್ಣ ಸೂರ್ಯಗ್ರಹಣ ಆಗೋದು. ಎಷ್ಟು ಜನ ಅರ್ಥ ಆಯ್ತಪ್ಪ? ಈಗಲೇ ಹೇಳಿದ್ದೀನಿ, ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ, ಇವೆಲ್ಲ ಸಖತ್ ಟೆಕ್ನಿಕಲ್ ಇದು. ಅದಕ್ಕೆ ನಾವು ಫೋಟೋ ತೋರಿಸಿ, ವಿಡಿಯೋ ತೋರಿಸಿ, ಆನಿಮೇಷನ್ ತೋರಿಸಿ ಈ ಕ್ಲಾಸ್ ಮಾಡ್ತಾ ಇರೋದು ನಾನು. ಇನ್ನೊಂದ್ಸತಿ ನೋಡ್ಬಿಡೋಣ ವಿಡಿಯೋಗಳನ್ನ, ಅವಾಗ ಎಲ್ಲರಿಗೂ ಒಂದ್ ಸ್ವಲ್ಪ ಕ್ಲಾರಿಫೈ ಆಗುತ್ತೆ. ನೋಡಿ, ನೋಡಿದ್ರಲ್ಲ ಈಗ ಆನ್ಯುಲರ್ ಮತ್ತು ಪಾರ್ಷಿಯಲ್ ನೋಡಿ, ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್.
ಆನ್ಯುಲರ್ ರಿಂಗ್ ಆಯ್ತು, ರಿಂಗ್ ಫಾರ್ಮ್ ಆಯ್ತು, ಹೋಯ್ತು ನೋಡಿ. ಆನ್ಯುಲರ್ ಪಾರ್ಷಲ್ ಇದೆ, ಆನ್ಯುಲರ್ ಬಂದ ರಿಂಗ್ ಬಂದ್ರೆ ನೋಡಿ, ಇದು ರಿಂಗ್ ಇದು ನೋಡಿ, ನೋಡಿ ಸಂಪೂರ್ಣ ಆಯ್ತು ನೋಡಿ, ಸಂಪೂರ್ಣ ಸೂರ್ಯಗ್ರಹಣ ಆಯ್ತು. ಮತ್ತೆ ಇವಾಗ ನೋಡಿ ಇದೆ ಬೇಲಿಸ್ ಬೀಟ್ಸ್ ಬಂತು ನೋಡಿ, ಬೇಲಿಸ್ ಬೀಟ್ಸ್ ಬಂತು. ಹಂಗೆ ಇವಾಗ ನೋಡಿ ಎಲ್ಲ ಕ್ರೋಮೋಸ್ಫಿಯರ್ ಕರೋನಾ ಆಗಿ ಮತ್ತೆ ಡೈಮಂಡ್ ರಿಂಗ್ ಫಾರ್ಮ್ ಆಗ್ತಿದೆ ನೋಡಿ. ಈಗ ಗೊತ್ತಾಯ್ತಾ? ಸೊ ಗ್ರಹಣ ಆದಾಗ ನಮ್ಮ ಚಂದ್ರ ಮಧ್ಯದಲ್ಲಿ ಬರ್ತಾನೆ, ಅವಾಗ ಚಂದ್ರನ ನೆರಳು ಭೂಮಿ ಮೇಲೆ ಬೀಳುತ್ತೆ. ಯಾರನ್ನ ಮರೆ ಮಾಡ್ತಾನೆ? ಚಂದ್ರ ಸೂರ್ಯನ ಮರೆ ಮಾಡ್ತಾ ಇದ್ದಾನೆ, ಅದಕ್ಕೆ ಸೂರ್ಯಗ್ರಹಣ. ಗೊತ್ತಾಯ್ತಾ ಎಲ್ಲರಿಗೂ? ಇದು ಅಮಾವಾಸ್ಯೆ ದಿವಸ ಆಗುತ್ತೆ, ದಿನದ ಕಡೆ ಅನುಭವ ಆಗುತ್ತೆ, ದಿನದ ಕಡೆ ಅನುಭವ ಆಗುತ್ತೆ ಅಮಾವಾಸ್ಯೆ ದಿವಸ. ಅದಕ್ಕೆ ಮೊದಲೇ ಅಮಾವಾಸ್ಯೆ ಅಂದ್ರೆ ಇರ್ತಾರೆ ಜನ, ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಆದ್ರೆ ಇನ್ನೂ ಇದಿರ್ತಾರೆ. ಹೌದಾ? ಕ್ಲಿಯರ್ ಟು ಆಲ್? ಅರ್ಥ ಆಯ್ತಪ್ಪ ಎಲ್ಲರಿಗೂ? ವಿಡಿಯೋ ನೋಡಿದ್ರೆ ಈಗ ಸಂಪೂರ್ಣ ಸೂರ್ಯಗ್ರಹಣ ಎಲ್ಲ. ಹಾ, ಸೊ ಲೂನಾರ್ ಎಕ್ಲಿಪ್ಸ್ ನೆಕ್ಸ್ಟ್. ಚಂದ್ರಗ್ರಹಣ ಇದು ಅಷ್ಟೇ. ಚಂದ್ರಗ್ರಹಣ ಆಗ್ಬೇಕು ಅಂದ್ರೆ ಸನ್, ಮೂನ್, ಅರ್ತ್ ಮೂರು ಒಂದೇ ಲೈನಲ್ಲಿ ಬರಬೇಕು. ಬಟ್ ಇವಾಗ ಮೂನ್ ಹೊರಗಡೆ ಈ ಕಡೆ ಬಂದಿದೆ. ಸೊ ಇದನ್ನ ನಾವು ಯುಗ್ಮ ವಿರುದ್ಧ ಅಂತ ಕರಿತೀವಿ, ಯುಗ್ಮ ವಿರುದ್ಧ. ಓಕೆ, ಸಿಜಿ ಅಪೋಸಿಷನ್, ಯಾಕೆಂದ್ರೆ ಚಂದ್ರ ಹೊರಗಡೆ ಬಂದಿದ್ದಾನೆ, ಈಗ ಅಪೋಸಿಟ್ ಸೈಡ್ ಅಲ್ಲಿ ಇದ್ದಾನೆ, ಸನ್ ಇಂದ ಅಪೋಸಿಟ್. ಇದು ನಮ್ಮ ಪೃಥ್ವಿ, ಇದು ನಮ್ಮ ಚಂದ್ರ. ಆಯ್ತಾ? ಇದು ಹುಣ್ಣಿಮೆ ದಿವಸ ಆಗುತ್ತೆ. ಸೊ ಚಂದ್ರಗ್ರಹಣ ಆಗೋದು ಹುಣ್ಣಿಮೆ ದಿವಸ. ಅಂದ್ರೆ ಹುಣ್ಣಿಮೆ ದಿವಸ ಹೆಂಗ್ ಕಾಣ್ತಿರ್ತಾನೆ ನಮ್ಗೆ? ಚಂದ್ರ ಫುಲ್ ಮೂನ್ ಇರುತ್ತೆ, ಅವತ್ತಿನ ದಿವಸ ಸಡನ್ ಆಗಿ ಮರೆಯಾಗೋಗುತ್ತೆ. ಅದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಸಿಜಿ ವಿರುದ್ಧ ಹುಣ್ಣಿಮೆ ದಿವಸ ಆಗುತ್ತೆ, ರಾತ್ರಿ ಹೊತ್ತು. ನಮ್ಮ ಪೃಥ್ವಿ ಯಾವ ಕಡೆ ನೈಟ್ ಇರುತ್ತಲ್ಲ ಆ ಕಡೆ ಅನುಭವ ಆಗುತ್ತೆ. ಇದು ದಿನದೊತ್ತಲ್ಲಿ ಅನುಭವ ಆಗಲ್ಲ, ತುಂಬಾ ಆಲ್ಮೋಸ್ಟ್ ಫುಲ್ ರಾತ್ರಿ ಕಾಣುತ್ತೆ. ಯಾಕೆಂದ್ರೆ ಇಡೀ ಕತ್ಲೆ ಅಲ್ವಾ, ಇಷ್ಟು ಕಡೆಯಿಂದನೂ ಕಾಣುತ್ತೆ, ಒಂದ್ 2-3 ಗಂಟೆ ಕಾಣುತ್ತೆ ಚಂದ್ರಗ್ರಹಣ. ಆಯ್ತಾ? ಸೊ ಮೂನ್ ಇಸ್ ಗೆಟಿಂಗ್ ಬ್ಲಾಕ್ ಬೈ ಅರ್ತ್, ಚಂದ್ರ ಅರ್ತಿಂದ ಬ್ಲಾಕ್ ಆಗ್ತಾನೆ ಈಗ, ಅದಕ್ಕೆ ಚಂದ್ರಗ್ರಹಣ. ನಾವು ಕಟ್ಕೊಳ್ಳಿ. ಆಯ್ತಾ? ನಾವು ಕಟ್ಕೊಳ್ಳಿ. ಇದಿಷ್ಟು ಇಂಟ್ರೊಡಕ್ಷನ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ನಮ್ಮ ಸೂರ್ಯ ಇದು, ನಮ್ಮ ಪೃಥ್ವಿ ಇದು, ಇದು ನಮ್ಮ ಚಂದ್ರ ಇಲ್ಲಿದೆ ನೋಡಿ. ಸೊ ಸೂರ್ಯನ ಕಿರಣ ನೋಡಿ, ಚಂದ್ರನ ಕಿರಣಗಳು ಹಿಂಗ್ ಬೀಳ್ಬೇಕು. ಹೌದಾ? ಚಂದ್ರನ ಬಿದ್ದು ನಮ್ ಕಡೆ ಬರ್ಬೇಕು. ಅವತ್ತಿನ ದಿವಸ ಫುಲ್ ಮೂನ್ ಕಾಣ್ಬೇಕು ನಮ್ಗೆ, ಫುಲ್ ಮೂನ್. ಆದ್ರೆ ಸಂಪೂರ್ಣವಾಗಿ ಮೂರು ಒಂದೇ ಲೈನ್ಗೆ ಬಂದ್ಬಿಡೋದ್ರಿಂದ ಅವತ್ತಿನ ದಿವಸ ಸೂರ್ಯನ ಬೆಳಕನ್ನು ನಮ್ಮ ಪೃಥ್ವಿ ತಡಿತಾನೆ. ಸೂರ್ಯನ ಬೆಳಕನ್ನು ನಮ್ಮ ಪೃಥ್ವಿ ತಡಿತಾನೆ, ಚಂದ್ರನ ಮೇಲೆ ಸಂಪೂರ್ಣವಾಗಿ ಬೀಳೋದಕ್ಕೆ ಬಿಡಲ್ಲ. ಗೊತ್ತಾಯ್ತಲ್ವಾ? ಈ ತರ ಬೀಳೋದಕ್ಕೆ ಬಿಡಲ್ಲ. ಹಿಂಗ್ ಬರ್ತಾ ಇರುತ್ತೆ ಸೂರ್ಯನ ಕಿರಣಗಳು, ಆಯ್ತಾ? ಫುಲ್ ಅದ್ರ ಮೇಲೆ ಬೆಳಕ್ ಬಿಡಲ್ಲ. ನೋಡಿ ಏನಾಗುತ್ತೆ ಅಂತ ನೋಡಿ. ನಮ್ಮ ಪೃಥ್ವಿಯಲ್ಲಿ ವಾಯುಮಂಡಲ ಇದೆ. ಹೌದಾ? ನಮ್ಮ ಪೃಥ್ವಿಯ ವಾಯುಮಂಡಲ ಇದೆ, ಇದು ನಮ್ಮ ಪೃಥ್ವಿಯ ವಾಯುಮಂಡಲ. ಒಂದು ನಿಮಿಷ, ಎಲ್ಲರೂ ಸ್ವಲ್ಪ ಟೈಮ್ ಕೊಡಿ, ನೀಟಾಗಿ ಬರೀತೀನಿ ಇದನ್ನ. ಇದು ನಮ್ಮ ಪೃಥ್ವಿಯ ವಾಯುಮಂಡಲ. ಅರ್ಥ ಆಗುತ್ತೆ ಎಲ್ಲರಿಗೂ? ವಾಯುಮಂಡಲ ಅಂದ್ರೆ ಅಟ್ಮಾಸ್ಫಿಯರ್. ಆಯ್ತಾ? ಸೂರ್ಯನಿಂದ ಬರುವಂತ ವಿಕಿರಣ ಯಾವ್ದಪ್ಪ? ವಿಸಿಬಲ್ ಲೈಟ್. ವಿಸಿಬಲ್ ಲೈಟ್ ಬರ್ತಾ ಇದೆ ಅನ್ಕೊಳ್ಳಿ. ವಿಸಿಬಲ್ ಲೈಟ್ ಯಾವ ಬಣ್ಣ ಇರುತ್ತೆ? ಎಲ್ಲರೂ ಹೇಳಿ ನೋಡೋಣ. ವಿಸಿಬಲ್ ಲೈಟ್ ಯಾವ ಬಣ್ಣ? ವೆರಿ ಗುಡ್, ವೈಟ್. ವಿಸಿಬಲ್ ಲೈಟ್ ಇಸ್ ವೈಟ್. ಇಲ್ಲಿ ನೋಡಿ ಎಲ್ಲರೂ. ಸೊ ಹಿಂಗ್ ಬಂತು, ಹಿಂಗ್ ಬೀಳುತ್ತೆ. ವಿಸಿಬಲ್ ಲೈಟ್ ಇಸ್ ಫಾಲಿಂಗ್ ಆನ್ ದಿ ಅಟ್ಮಾಸ್ಫಿಯರ್. ವೈಟ್ ಲೈಟ್ ಬೀಳ್ತಾ ಇದೆ. ಸೊ ವೈಟ್ ಲೈಟ್ ನಮ್ಮ ಅಟ್ಮಾಸ್ಫಿಯರ್ ಬೀಳ್ದ ತಕ್ಷಣ ಏನಾಗುತ್ತೆ? ರಿಫ್ರಾಕ್ಷನ್ ಆಗುತ್ತೆ, ಬೆಂಡ್ ಆಗುತ್ತೆ. ಹೌದಾ? ಇಟ್ ಅಂಡರ್ಗೋಸ್ ಬೆಂಡಿಂಗ್, ಬೆಂಡ್ ಆಗುತ್ತೆ. ಬೆಂಡ್ ಆಗೋದ್ರ ಜೊತೆಗೆ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಇರುತ್ತಲ್ಲ ವಾಟರ್ ಮಾಲಿಕ್ಯೂಲ್ಸ್, ಅದ್ರ ಮುಖಾಂತರ ಪಾಸ್ ಆಗುತ್ತೆ. ಬೆಂಡ್ ಆಗೋದಲ್ಲದೆ ವಾಟರ್ ಮುಖಾಂತರ ಪಾಸ್ ಆದ ತಕ್ಷಣ ಏನಾಗುತ್ತೆ? ಡಿಸ್ಪರ್ಷನ್ ಆಗುತ್ತಾ? ಅಟ್ಮಾಸ್ಫಿಯರ್ ನಲ್ಲಿ ಏನಾಗುತ್ತೆ? ಫಸ್ಟ್ ಲೈಟ್ ಬೆಂಡ್ ಆಗುತ್ತೆ, ರಿಫ್ರಾಕ್ಷನ್, ಜೊತೆಗೆ ಡಿಸ್ಪರ್ಷನ್ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಡಿಸ್ಪರ್ಷನ್? ವೈಟ್ ಲೈಟ್ ಇದೇನಾಗುತ್ತೆ? 7 ಕಲರ್ಸ್ ಆಗಿ ಕಲರ್ಸ್ ಡಿಸ್ಪರ್ಸ್ ಆಗುತ್ತೆ. ಈ ತರ ನೋಡಿ, ರೆಡ್, ಆರೆಂಜ್, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ತರ 7 ಬಣ್ಣ ಆಗುತ್ತೆ. 7 ಕಲರ್ಸ್ ಆಗಿ ಡಿಸ್ಪರ್ಸ್ ಆಗುತ್ತೆ. ವಿಬ್ಯೂರ್ ಆಗುತ್ತೆ. ಕರೆಕ್ಟಾ? ಅದೆಲ್ಲ ಕಲರ್ಸ್ ಹೊರಗಡೆ ಬರುತ್ತೆ. ಅದೆಲ್ಲ ಬಂದಾಗ ಮತ್ತೆ ಬೆಂಡ್ ಆಗುತ್ತೆ ನೋಡಿ, ಸ್ಪೇಸ್ಗೆ ಹೋಗ್ತಿದ್ದಂಗೆ ಮತ್ತೆ ಬೆಂಡ್ ಆಗುತ್ತೆ. ಮತ್ತೆ ನೋಡಿ ರೆಡ್, ಆರೆಂಜ್, ರೆಡ್ ಮತ್ತೆ ಆರೆಂಜ್ ಮಾತ್ರ ಚಂದ್ರನ ಮೇಲೆ ಹೋಗಿ ಬೀಳುತ್ತೆ. ರೆಡ್ ಮತ್ತೆ ಆರೆಂಜ್ ಹೋಗಿ ಬೀಳುತ್ತೆ. ರೆಡ್ ಹೋಗಿ ಬೀಳುತ್ತೆ, ಆರೆಂಜ್ ಹೋಗಿ ಬೀಳುತ್ತೆ. ಈ ತರ ರೆಡ್, ಆರೆಂಜ್ ಹೋಗಿ ಬೀಳುತ್ತೆ. ಬಾಕಿದೆಲ್ಲ ಮೇಲ್ಗಡೆ ಹೋಗ್ತಾ ಇರ್ತೀನಿ.
ಬಾಕಿದೆಲ್ಲ ನೋಡಿ ಹಿಂಗೆ ಹೋಗ್ತಾ ಇರುತ್ತೆ ಮೇಲೆ, ಹಿಂಗೊಟ್ಟು ಹೋಗ್ತಾ ಇರುತ್ತೆ, ಹಿಂಗೆ ಹೋಗ್ತಾ ಗೊತ್ತಾಗ್ತದೆ ಯಾವ್ದು ಹೋಗಿ ಬೀಳ್ತಾ ಇರೋದು ಚಂದ್ರನ ಮೇಲೆ. ಈಗ ನಮ್ಮ ಅಟ್ಮಾಸ್ಫಿಯರ್ ಮುಖಾಂತರ ಪಾಸ್ ಆಗಿ ರೆಡ್ ಆರೆಂಜ್ ಹೋಗಿ ಚಂದ್ರನ ಮೇಲೆ ಬೀಳುತ್ತೆ. ಯಾವಾಗ ಚಂದ್ರನ ಮೇಲೆ ರೆಡ್ ಮತ್ತೆ ಆರೆಂಜ್ ಬೀಳುತ್ತೆ, ನಮ್ಮ ಚಂದ್ರ ಯಾವ ಬಣ್ಣ ಹಾಕ್ತಾನೆ ಅವಾಗ ನೋಡಕ್ಕೆ, ಆ ಭಾಗ ಈ ಭಾಗ ರೆಡ್ ಆರೆಂಜ್ ಬಣ್ಣ ಆಗುತ್ತೆ. ಅದೇ ಚಂದ್ರನ ಮೇಲೆ ಬಿದ್ದು ನಮ್ ಕಡೆಗೆ ಬರುತ್ತೆ. ಕರೆಕ್ಟ್ ಅದೇ ಚಂದ್ರನ ಮೇಲೆ ಯಾವ ಬೆಳಕು ಬೀಳುತ್ತೆ ಅದು ನಮ್ ಕಡೆಗೆ ಬರುತ್ತೆ. ಈ ವೈಟ್ ಲೈಟ್ ಬಿದ್ರೆ ನಮ್ ಕಡೆಗೆ ವೈಟ್ ಲೈಟ್ ಬರುತ್ತೆ. ಆರೆಂಜ್ ಅಂಡ್ ರೆಡ್ ಲೈಟ್ ಬಿದ್ದಾಗ ಗ್ರಹಣದ ದಿವಸ ಆ ಆರೆಂಜ್ ರೆಡ್ ಲೈಟ್ ನಮ್ ಕಡೆಗೆ ಬರುತ್ತೆ. ಅದಕ್ಕೆ ನಮ್ಮ ಗ್ರಹಣದ ದಿವಸ ನಮ್ಮ ಚಂದ್ರನ ಬಣ್ಣ ಯಾವ ತರ ಇರುತ್ತೆ, ಈ ತರ ಇರುತ್ತೆ. ಚಂದ್ರಗ್ರಹಣ ಆದಾಗ ಗೊತ್ತಾಯ್ತು ಎಲ್ಲರಿಗೂ, ಇವತ್ತು ಫಿಸಿಕ್ಸ್ ಹೇಳಿದ್ದೀನಿ ನಾನು. ಲೂನಾರ್ ಎಕ್ಲಿಪ್ಸ್ ಆದಾಗ, ಚಂದ್ರಗ್ರಹಣ ಆದಾಗ ಸೂರ್ಯನ ಬೆಳಕು ನಮ್ಮ ವಾಯುಮಂಡಲದ ಮುಖಾಂತರ ಹೋಗಿ ಚಂದ್ರನ ಮೇಲೆ ಬೀಳುತ್ತೆ. ರೆಡ್ ಆರೆಂಜ್ ವೇವ್ಲೆಂತ್ ಜಾಸ್ತಿ ಇರೋದ್ರಿಂದ ನಮ್ಗೆ ಅದೇ ಕಾಣುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ? ಎಸ್, ವೆರಿ ಗುಡ್ ಸತೀಶ್. ಗೊತ್ತಾಯ್ತಾ? ರೆಡ್ ಆರೆಂಜ್ ವೇವ್ಲೆಂತ್ ಜಾಸ್ತಿ ಇರೋದ್ರಿಂದ ರೆಡ್ ಆರೆಂಜ್ ರೆಡ್ ದೂರ ಟ್ರಾವೆಲ್ ಮಾಡುತ್ತೆ. ಅದಕ್ಕೆ ಚಂದ್ರಗ್ರಹಣದ ದಿವಸ ಕಾಪರ್ ರೆಡ್ ಇರುತ್ತೆ. ಚಂದ್ರ ಕಾಪರ್ ರೆಡ್ ಬಣ್ಣ ತಾಳ್ತಾನೆ, ತಾಮ್ರದ ಬಣ್ಣ ಕಾಣ್ತಾನೆ. ಅರ್ಥ ಆಯ್ತಪ್ಪ ಎಲ್ಲರಿಗೂ? ಸಿಂಪಲ್ ಫಿಸಿಕ್ಸ್. ಇಲ್ಲಿ ನೋಡಿ ಈ ತರ ಕಾಣುತ್ತೆ, ಸೂರ್ಯ ಪೃಥ್ವಿ ಚಂದ್ರ ಇಲ್ಲಿ ಬರ್ತಾನೆ ಈಗ, ಅದಕ್ಕೆ ಆ ಬಣ್ಣ ಹಂಗ್ ಕಾಣುತ್ತೆ. ಓಕೆ, ಸೊ ಚಂದ್ರಗ್ರಹಣ ಅಂತ ಕರಿತೀವಿ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ನಾವು ಕಟ್ಕೊಳ್ಳಿ, ಅದು ನಮ್ಮ ಅಟ್ಮಾಸ್ಫಿಯರ್ ಮುಖಾಂತರ ಆಗ್ತಾ ಇರೋದು. ಇದು ಚಂದ್ರನಿಗೆ ವಾಯುಮಂಡಲ ಇಲ್ಲ, ಆಯ್ತಾ? ಅದನ್ನ ಮರಿಬೇಡಿ. ಚಂದ್ರನಿಗೆ ವಾಯುಮಂಡಲ ಇಲ್ಲ, ನಮ್ಮ ವಾಯುಮಂಡಲದ ಮುಖಾಂತರ ಬೆಳಕು ಹೋದಾಗ ಈ ತರ ಆಗುತ್ತೆ, ಆಯ್ತಾ? ಇವಾಗ ಇದನ್ನ ನೋಡಿ ಎಲ್ಲರೂ, ಒಂದಷ್ಟು ಫೋಟೋಸ್ ವಿಡಿಯೋಸ್ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೋಡಿ ಎಲ್ಲರೂ, ಇಲ್ಲಿ ನೋಡಿ ಚಂದ್ರ ಬಂದ ನೋಡಿ. ಈಗ ಚಂದ್ರ ಬಂದ ಇಲ್ಲಿಗೆ, ಅಲ್ಲಿ ಬರ್ತಿದ್ದಂಗೆ ಅದ್ರ ಬಣ್ಣ ನೋಡಿ ಹೆಂಗಾಗುತ್ತೆ. ಅದು ಅಮ್ರ ಆ ಟೈಮಲ್ಲಿ, ಮತ್ತೆ ಆ ಕಡೆ ಹೊಟ್ಟೋಗ್ತಾನೆ. ಅದಕ್ಕೆ ಕೆಲವೇ ಗಂಟೆಗಳು ಕಾಣುತ್ತೆ ನಮ್ಗೆ ಇದು ಗ್ರಹಣ, ಆಮೇಲೆ ಹೊಟ್ಟೋಗುತ್ತೆ ಅದ್ರ ಪಡೆಗೋದು. ಹಿಂಗೆ ಇಲ್ಲಿ ನೋಡಿ ಹಿಂಗ್ ಬಂದಾಗ ನೋಡಿ, ಇವಾಗ ನೋಡಿ ಇದು ಈ ತರ ಗೊತ್ತಾಯ್ತು ಎಲ್ಲರಿಗೂ? ಸೂರ್ಯನ ಬೆಳಕು ನಮ್ಮ ಇದ್ರ ಮುಖಾಂತರ ಪಾಸ್ ಆಗಿ ವಾಯುಮಂಡಲದ ಮುಖಾಂತರ ಪಾಸ್ ಆಗಿ ರೆಡ್ ಆರೆಂಜ್ ಎಲ್ಲ ಅದ್ರ ಮೇಲೆ ಬೀಳುತ್ತೆ. ಅವಾಗ ನಮ್ಗೆ ಚಂದ್ರ ರೆಡ್ ಆರೆಂಜ್ ರೀತಿ ಕಾಣ್ತಾನೆ, ಕಾಪರ್ ತಾಮ್ರದ ಬಣ್ಣ ಕಾಣ್ತಾನೆ. ನಮ್ಮ ವಾಯುಮಂಡಲ ತೋರಿಸಿದೀನಿ. ಈಗ ಇದನ್ನೇ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಚಂದ್ರ ನಾರ್ಮಲ್ ಆಗಿ ವೈಟ್ ಕಾಣಬೇಕು ಅವತ್ತು, ಆದ್ರೆ ನಮ್ಮಿಂದ ಬರ್ತಾ ಇರೋದ್ರಿಂದ ಆರೆಂಜ್ ರೆಡ್ ಬಣ್ಣ ಕಾಣ್ತಾ ಇದ್ದೀನಿ. ಅದಕ್ಕೆ ಅದನ್ನ ಈ ರೀತಿ ಕಾಣುತ್ತೆ, ಆಯ್ತಾ? ವಾಪಸ್ ಹಿಂಗೆ ಹೋಗ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಾದ ತಕ್ಷಣ ವೈಟ್ ಆಗಿ ಕಾಣ್ತಾನೆ. ಒಂದ್ 2 ಗಂಟೆಗಳ ಕಾಲ ನಮ್ಗೆ ಚಂದ್ರ ಈ ರೀತಿ ಕಾಣುತ್ತೆ. ಗೊತ್ತಾಯ್ತು ಎಲ್ಲರಿಗೂ? ನೋಡಿ ಈ ತರ ಕಾಣ್ತಾನೆ 1-2 ಗಂಟೆಗಳ ಕಾಲ, ಆಮೇಲೆ ವಾಪಸ್ ನಾರ್ಮಲ್ ವೈಟ್ ಆಗೋದು. ಇದು ನೋಡಿ ಹೇಗಿದೆ, ಇದು ಮೂನಿಂದ ತೆಗ್ದಿರೋ ಫೋಟೋ. ಇದು ಮೂನಿಂದ ನೋಡಿ, ಸನ್ ಇದೆ, ಅರ್ತ್ ಬಂತು, ಅರ್ತ್ ಕರೆಕ್ಟ್, ಚಂದ್ರ ಹಿಂಗ್ ಬರ್ತಾ ಇದ್ದಾನೆ ನೋಡಿ. ಹಿಂಗೆ ಕಲರ್ ನೋಡಿ ಹೆಂಗಾಯ್ತು ಇವಾಗ. ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಟಾಪಿಕ್. ಕರೆಕ್ಟ್, ಐ ಹ್ಯಾವ್ ಡನ್ ಲಾಟ್ ಆಫ್ ಅನಿಮೇಷನ್ ಫಾರ್ ದ ವಿಡಿಯೋಸ್. ಯಾವ ರೀತಿ ಈ ತರ ಆಗ್ತದೆ ನೋಡಿ ಗ್ರಹಣ ಆದಾಗ, ಆಯ್ತಾ? Hope all of you liked the videos, enjoyed this topic. Very easy, interesting topic. ಯಾಕೆ ನಮ್ಗೆ ಎಷ್ಟೊಂದು ಕ್ವಶನ್ಸ್ ಆನ್ಸರ್ ಆಗಿರ್ಬೇಕು ಇವಾಗ, ಕರೆಕ್ಟಾ? ಸೊ ಗೊತ್ತಾಯ್ತಲ್ವ ಎಲ್ಲರಿಗೂ? ಸೊ ಸತೀಶ್ ಅದನ್ನೇ ಹೇಳ್ತಾ ಇರೋದು ನಾನು ಇಷ್ಟು ಹೊತ್ತು. ರಿಫ್ರಾಕ್ಷನ್, ಡಿಸ್ಪರ್ಷನ್ ಎಲ್ಲ ಬರ್ತದೆ ಇಲ್ಲಿ. ಬರೀ ಒಂದೇ ರಿಫ್ರಾಕ್ಷನ್ ಒಂದೇ ಅಲ್ಲ, ರಿಫ್ರಾಕ್ಷನ್ ಇದೆ, ಡಿಸ್ಪರ್ಷನ್ ಇದೆ, ಮೂನ್ ಮೇಲೆ ಬಿದ್ದು ರಿಫ್ಲೆಕ್ಷನ್ ಇದೆ. ಓಕೆ, ಕರೆಕ್ಟ್, ಎಲ್ಲ ಕಾನ್ಸೆಪ್ಟ್ ಇದೆ ಒಂದೇ ಕಡೆ. ರಿಫ್ರಾಕ್ಷನ್, ಡಿಸ್ಪರ್ಷನ್ ಅಂಡ್ ರಿಫ್ಲೆಕ್ಷನ್. ಇಲ್ಲಿ ನೋಡಿ, ಸೊ ಗ್ರಹಣಗಳು ನಾನು ಹೇಳಿದ್ನಲ್ಲ, ಒಂದ್ಸತಿ ಸೂರ್ಯಗ್ರಹಣ, ಚಂದ್ರಗ್ರಹಣ. ಇವಾಗ ನೋಡಿ, ಇವಾಗ ಒಂದು ಕ್ವಶನ್ ಕೇಳ್ತೀನಿ, ಹೇಳಿ ನೋಡೋಣ. ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ ನಾನು 29 ದಿವಸ ಅಂತ ಹೇಳಿದೆ.
ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ 29 ದಿವಸಗಳು. ಸೊ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಎಷ್ಟು ದಿವಸ? ನ್ಯೂ ಮೂನ್ ಟು ನೆಕ್ಸ್ಟ್ ನ್ಯೂ ಮೂನ್ 29 ದಿವಸ ಆದ್ರೆ ಕರೆಕ್ಟಾ? ಮಧ್ಯದಲ್ಲಿ ಫುಲ್ ಮೂನ್ ಬರುತ್ತೆ ಇಲ್ಲಿ. ವೆರಿ ಗುಡ್. 14.5 ದಿವಸ ಬರುತ್ತೆ ಕರೆಕ್ಟ್ ಆಗಿ. 14.5 ಡೇಸ್ ಬರುತ್ತೆ. 15 ದಿವಸ ಹತ್ರ ಕರೆಕ್ಟಾ? 15. ಎಸ್, ವೆರಿ ಗುಡ್. ಸುಕನ್ಯಾ, ಮೌನ, ಸತೀಶ್, ವೆರಿ ಗುಡ್. ಸೊ 14.5 to 15 ಡೇಸ್ ಬರುತ್ತೆ. ಹೌದಾ? ವೆರಿ ಗುಡ್ ಪ್ರಸಾದ್, ವೆರಿ ಗುಡ್. ಸೊ ಗೊತ್ತಾಯ್ತು ಎಲ್ಲರಿಗೂ? 14.5 ದಿವಸ 15 ದಿವಸ ತಗೊಳುತ್ತೆ. ನ್ಯೂ ಮೂನ್ ಟು ಫುಲ್ ಮೂನ್, ನ್ಯೂ ಮೂನ್ ಟು ಫುಲ್ ಮೂನ್ ನಾವು ಕಟ್ಕೊಳ್ಳಿ. ಈಗ ಡೇಟ್ಸ್ ನೋಡಿ. ನಾ ಹೇಳಿದ್ನಲ್ಲ, ಇಲ್ಲೊಂದು ಚಿತ್ರ ತೋರಿಸಿದೆ ನೋಡಿ. ಇಲ್ಲಿ ಲೆಟ್ಸೆ ನಾವು 6 ತಿಂಗಳಿಗೆ ಅಂತ ಹೇಳಿದ್ದೆ. ಇಲ್ಲಿ ಬಂದ್ರಿ, ಫಸ್ಟ್ ಸೂರ್ಯಗ್ರಹಣ ಆಯ್ತು ಅನ್ಕೊಳ್ಳಿ. ಇಲ್ಲಿ ಸೂರ್ಯಗ್ರಹಣ ಆದ್ಮೇಲೆ ಹಿಂಗೋಗುತ್ತೆ ಚಂದ್ರ. ಇಲ್ಲಿ ಬರ್ತಿದ್ದಂಗೆ ಮತ್ತೆ ಚಂದ್ರಗ್ರಹಣ ಆಯ್ತು. 15 ದಿವಸ ಆದ್ಮೇಲೆ ಚಂದ್ರಗ್ರಹಣ ಆಯ್ತು. ಸೊ ಸೂರ್ಯಗ್ರಹಣ ಚಂದ್ರಗ್ರಹಣ ಆದ್ಮೇಲೆ ಮತ್ತೆ ನೋಡಿ 6 ತಿಂಗಳು, ನೆಕ್ಸ್ಟ್ 6 ಮಂತ್ಸ್ ಏನಾಗಲ್ಲ. ಈ 6 ಮಂತ್ಸ್ ಅಲ್ಲಿ ಹಿಂಗ್ ಬರುತ್ತದು ಹಿಂಗೆ. ಯಾವಾಗ ಮತ್ತೆ ಇಲ್ಲಿ ಬಂದಾಗ ಮತ್ತೆ ನೋಡಿ ಸೂರ್ಯಗ್ರಹಣ ಚಂದ್ರಗ್ರಹಣ ಆಯ್ತು, ಸೂರ್ಯಗ್ರಹಣ ಚಂದ್ರಗ್ರಹಣ. ಸೊ ವರ್ಷಕ್ಕೆ 2 ಸತಿ ಆಗುತ್ತೆ. ಸೂರ್ಯಗ್ರಹಣ ಚಂದ್ರಗ್ರಹಣ, ಸೂರ್ಯಗ್ರಹಣ ಚಂದ್ರಗ್ರಹಣ. ಎಷ್ಟು? ವರ್ಷಕ್ಕೆ 2 ಸತಿ. ಗೊತ್ತಾಯ್ತು ಎಲ್ಲರಿಗೂ? 6 ಮಂತ್ಸ್ ಗ್ಯಾಪ್ ಅಲ್ಲಿ, 6 ಮಂತ್ಸ್ ಗ್ಯಾಪ್ ಅಲ್ಲಿ ಟ್ವೈಸ್ ಆಯ್ತಾ. ಮತ್ತು ಇಲ್ಲಿ ಸೋಲಾರ್ ಎಕ್ಲಿಪ್ಸ್ ಆಯ್ತು, ಮತ್ತೆ 14-15 ದಿವಸದಲ್ಲಿ ಮತ್ತೆ ಇನ್ನೊಂದ್ಸತಿ ಚಂದ್ರಗ್ರಹಣ ಆಯ್ತು. ಸೊ ವರ್ಷಕ್ಕೆ 2 ಸತಿ ಆಗುತ್ತೆ, 6 ತಿಂಗಳು ಗ್ಯಾಪ್ ಅಲ್ಲಿ. ನಾನೇನ್ ಮಾಡಿದ್ದೀನಿ, ಇಲ್ಲಿ ಡೇಟ್ಸ್ ಕೊಟ್ಟಿದ್ದೀನಿ ನೋಡಿ. 24-25 ಮಾರ್ಚ್ ಅಲ್ಲಿ ಆಗಿದ್ದು 8 ಏಪ್ರಿಲ್ ಆಗಿದೆ ನೋಡಿ ಸೋಲಾರ್ ಎಕ್ಲಿಪ್ಸ್. ಮತ್ತೆ 6 ತಿಂಗಳು ಗ್ಯಾಪ್ ಇದೆ ನೋಡಿ ಇವುಗಳಿಗೆ. ಇಲ್ಲಿಗೂ 6 ತಿಂಗಳು ಗ್ಯಾಪ್ ಇದೆ ನೋಡಿ. 6 ಮಂತ್ಸ್ ಆಯ್ತು. ಅದಾದ್ಮೇಲೆ ಏಪ್ರಿಲ್ ಆಯ್ತಲ್ವಾ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಕರೆಕ್ಟಾ? ಏಪ್ರಿಲ್ ತಗೊಂಡ್ರೆ ಏಪ್ರಿಲ್ ತಗೊಳ್ಳಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ಮಂತ್ಸ್ ನೋಡಿ. ಸೆಪ್ಟೆಂಬರ್ 17 ಮತ್ತೆ ಅಕ್ಟೋಬರ್ 2 ಆಯ್ತಲ್ಲ? ಗೊತ್ತಾಯ್ತು ಎಲ್ಲರಿಗೂ? ವರ್ಷಕ್ಕೆ ನೋಡಿ 2024. ಹಂಗೆ ನೆಕ್ಸ್ಟ್ ನೋಡಿ 2025 ನೋಡಿ. ಇಲ್ಲಿ 2025 13-14 ಮಾರ್ಚ್ ಮತ್ತೆ 29 ಮಾರ್ಚ್ ನೋಡಿ. ಮಾರ್ಚ್ ತಿಂಗಳಲ್ಲಿ ಆಗುತ್ತೆ. ನೆಕ್ಸ್ಟ್ 2025 ಮತ್ತೆ ಮಾರ್ಚ್ ಆದ್ಮೇಲೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನೋಡಿ. ಸೆಪ್ಟೆಂಬರ್ ಬಂತು. 6 ಮಂತ್ಸ್ ಗ್ಯಾಪ್. ಗೊತ್ತಾಗ್ತಾ ಇದೆಯಾ? ಎಲ್ಲೆಲ್ಲಿ ಕಾಣುತ್ತೆ ಅಂತ ಕೊಟ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ನಿಮ್ಗೆ. ಫುಲ್ ನೆಕ್ಸ್ಟ್ 10 ಇಯರ್ಸ್ಗೆ ಕ್ಯಾಲೆಂಡರ್ ನಾನೇ ಹಾಕಿದ್ದೀನಿ. ಇಲ್ಲಿ ಎಕ್ಲಿಪ್ಸ್ ಕ್ಯಾಲೆಂಡರ್ ನಾನೇ ಕ್ಲಾಸಲ್ಲಿ ಕೊಟ್ಟಿದ್ದೀನಿ. ಮುಂದಿನ ವರ್ಷ ಎಕ್ಸಾಮ್ ಅಲ್ಲಿ ಕೇಳ್ಬೋದಲ್ಲ, ಗ್ರಹಣ ಯಾವಾಗ ಸಂಭವಿಸುತ್ತದೆ? ಆನ್ಸರ್ ಮಾಡ್ತೀರಾ ಇವಾಗ ಎಲ್ಲರೂ? ಮತ್ತೆ 2026ಕ್ಕೆ ಫೆಬ್ರವರಿನಲ್ಲಿ ಆಗ್ತದೆ. ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ. ಮತ್ತೆ ನೋಡಿ ಆಗಸ್ಟ್ ನಲ್ಲಿ ಆಗುತ್ತೆ. ನೆಕ್ಸ್ಟ್ ನೋಡಿ ಮತ್ತೆ ಫೆಬ್ರವರಿ, ಅದ್ ಬಿಟ್ರೆ ಆಗಸ್ಟ್, ಮತ್ತೆ ಜನವರಿ ಮತ್ತೆ ಜುಲೈ. ಗೊತ್ತಾಯ್ತಾ? 6 ಮಂತ್ಸ್ ಗ್ಯಾಪ್ ಅಪ್ ಔಟ್ನಲ್ಲಿ. 6 ಮಂತ್ಸ್ ಗ್ಯಾಪ್ ಅಲ್ಲಿ ನೋಡ್ತಾ ಹೋಗಿ ಅಪ್ ಟು ನಾನು ಡಿಸೆಂಬರ್ ಎಷ್ಟು ಕೊಟ್ಟಿದ್ದೀನಿ ಮತ್ತೆ 2034 ಕೊಟ್ಟಿದ್ದೀನಿ. 10 ವರ್ಷ, ನೆಕ್ಸ್ಟ್ 10 ಇಯರ್ಸ್ ಕೊಟ್ಟಿದ್ದೀನಿ ನಾನು ಇಲ್ಲಿ. ಗೊತ್ತಾಯ್ತಾ ಎಲ್ಲರಿಗೂ? ಸೊ ಗ್ರಹಣ ಆದಾಗ ಸೂರ್ಯ, ಚಂದ್ರ, ಪೃಥ್ವಿ 3 ಒಂದೇ ರೇಖೆಗೆ ಬರೋದ್ರಿಂದ ಅವತ್ತಿನ ದಿವಸ ಟೈಡ್ಸ್ ಏನಾಗುತ್ತೆ ಹೇಳಿ? ಅವತ್ತಿನ ದಿವಸ ಉಬ್ಬರವಿಳಿತಗಳು ಜಾಸ್ತಿ ಇರಲ್ವ ಹೇಳಿ? ಅದನ್ನ ನಾವು ಎಕ್ಲಿಪ್ಟಿಕ್ ಟೈಡ್ಸ್ ಅಂತ ಕರಿತೀವಿ. ಗ್ರಹಣ ದಿವಸ ಆಗುವ ಟೈಡ್ಸ್ ಎಲ್ಲಕ್ಕಿಂತ ಜಾಸ್ತಿ ಇರುತ್ತೆ. ಗ್ರಹಣ ದಿವಸ ಆಗುವ ಟೈಡ್ಸ್ ಎಲ್ಲಕ್ಕಿಂತ ಜಾಸ್ತಿ ಇರುತ್ತದೆ. ಅರ್ಥ ಆಯ್ತಾ ಎಲ್ಲರಿಗೂ? ಎಕ್ಲಿಪ್ಟಿಕ್ ಟೈಡ್ಸ್ ನಾವು ಕಟ್ಕೊಬಿಡಿ ಇವಾಗಲೇ, ಯಾಕೆಂದ್ರೆ ಅದನ್ನ ನಾನು ಸಪರೇಟ್ ಆಗಿ ಹೇಳಕ್ಕಾಗಲ್ಲ. ಎಕ್ಲಿಪ್ಟಿಕ್ ಟೈಡ್ಸ್ ಗ್ರಹಣದ ಉಬ್ಬರವಿಳಿತಗಳು ಅಂತ ಕರಿತೀವಿ. ಸೂರ್ಯಗ್ರಹಣದ ದಿವಸ, ಚಂದ್ರದ ಗ್ರಹಣದ ದಿವಸ, ಸೋಲಾರ್ ಎಕ್ಲಿಪ್ಸ್ ಮತ್ತು ಲೂನರ್ ಎಕ್ಲಿಪ್ಸ್ ಟೈಮಲ್ಲೂ ಟೈಡ್ಸ್ ಆಗುತ್ತೆ. ಅದನ್ನ ನಾವು ಎಕ್ಲಿಪ್ಟಿಕ್ ಟೈಡ್ಸ್ ಅಂತ ಕರಿತೀವಿ. ಸೋಲಾರ್ ಎಕ್ಲಿಪ್ಸ್, ಲೂನರ್ ಎಕ್ಲಿಪ್ಸ್ ಟೈಮಲ್ಲಿ ಆಗುತ್ತೆ ಸ್ಟ್ರಾಂಗೆಸ್ಟ್ ಟೈಡ್ಸ್. ಆಯ್ತಾ? ಇನ್ನೊಂದು ಫೋಟೋ ಹಾಕ್ತಾ ಇದ್ದೀನಿ, ವೇಟ್ ಮಾಡಿ ಎಲ್ಲರೂ ಪ್ಲೀಸ್.
ಇನ್ನೊಂದು ಟಾಪಿಕ್ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೇನೆ, ಸೂಪರ್ ಮೂನ್ ಟೈಡ್ಸ್ ಅಂತ. ಸೂಪರ್ ಮೂನ್ ಕೇಳಿದ್ರೆ ಎಲ್ಲರೂ ಸೂಪರ್ ಮೂನ್. ಸೂಪರ್ ಮೂನ್ ಯಾವಾಗ ಆಗುತ್ತೆ ಅಂದ್ರೆ, ಯಾವಾಗ ಪೆರಿಜಿ ಫುಲ್ ಮೂನ್ ಜೊತೆ ಕಾನ್ಸೈಡ್ ಆದಾಗ. ಪೆರಿಜಿ ಅಂದ್ರೇನು, ಮೂನ್ ಹತ್ರ ಬಂದಿರದೆ ಅರ್ತ್ಗೆ ಅಂತ, ಪ್ಲಸ್ ಫುಲ್ ಮೂನ್ ಆಗಿದ್ದ ದಿವಸ, ಅವತ್ತಿನ ದಿವಸ. ಇನ್ ಕೇಸ್ ಮೂನ್ ಹತ್ರ ಬಂದಿದ್ದ ದಿವಸ, ಪೆರಿಜಿ ಅರ್ತ್ಗೆ ಹತ್ರ ಬಂದಿದ್ದ ದಿವಸ ಫುಲ್ ಮೂನ್ ಆದಾಗ, ಅವತ್ತಿನ ದಿವಸ ಮೂನ್ ದೊಡ್ಡದಾಗ ಕಾಣ್ತಾನೆ, ಆಯ್ತಾ. ಅದನ್ನ ನಾವು ಸೂಪರ್ ಮೂನ್ ಅಂತ ಕರಿತೀವಿ. ಅವತ್ತಿನ ದಿವಸ 14-15% ದೊಡ್ಡದಾಗ ಕಾಣ್ತಾನೆ, ಮತ್ತೆ 30% ಬ್ರೈಟ್ ಆಗಿ ಕಾಣ್ತಾನೆ. ಗೊತ್ತಾಯ್ತಲ್ಲ. ನಾರ್ಮಲ್ ಮೂನ್ ಫುಲ್ ಮೂನ್ಗಿಂತ ಸೂಪರ್ ಮೂನ್ ಯಾವಾಗ ಆಗುತ್ತೆ, ಫುಲ್ ಮೂನ್ ದಿವಸನೇ ನಮ್ಗೆ ಪೆರಿಜಿ ಆಗ್ಬೇಕು, ಪೆರಿಜಿ ದಿವಸನೇ ಫುಲ್ ಮೂನ್ ಆಗ್ಬೇಕು. ಪೆರಿಜಿ ಅಂದ್ರೆ ಮೂನ್ ಹತ್ರ ಬಂದಿರೋಂಥ ದಿವಸ. ಅವತ್ತಿನ ದಿವಸ ಏನಾದ್ರು ಫುಲ್ ಮೂನ್ ಹುಣ್ಣಿಮೆ ಆದ್ರೆ ನಮ್ಗೆ ಅವತ್ತಿನ ದಿವಸ ಮೂನ್ 14-15% ಬ್ರೈಟ್ ಆಗಿ ಕಾಣುತ್ತೆ. ಕರೆಕ್ಟ್. ಹತ್ರ 30% ಬಿಗ್, ಸಾರಿ 30% ಬ್ರೈಟ್, 14-50% ಬಿಗರ್, 14-15% ಬಿಗರ್, ಆಯ್ತಾ. ಅವತ್ತಿನ ದಿವಸ ಟೈಟ್ಸ್ ತುಂಬಾ ಸ್ಟ್ರಾಂಗೆಸ್ಟ್ ಇರುತ್ತೆ. ಓಕೆ, ಎಸ್, ಫಿಶರ್ಮೆನ್ ಅವತ್ತಿನ ದಿವಸ ಜೋಪಾನವಾಗಿರ್ಬೇಕು. ಟೈಟ್ಸ್ ಆಗಿದ್ದ ದಿವಸ, ಹೈಯೆಸ್ಟ್ ಟೈಟ್ಸ್ ಸೂಪರ್ ಮೂನ್ ಟೈಡ್ ಇದ್ದಾಗ, ಎಕ್ಲಿಪ್ಟಿಕ್ ಟೈಟ್ಸ್ ಇದ್ದಾಗ, ಆಯ್ತಾ, ಅವತ್ತಿನ ದಿವಸ ಟೈಟ್ಸ್ ಏನು ತುಂಬಾ ಜಾಸ್ತಿ ಇರ್ತಾವೆ. ಕರಾವಳಿ ತೀರದಲ್ಲಿ ಸಖತ್ ಜೋಪಾನವಾಗಿರ್ಬೇಕು. ಅವಾಗ ಕರಾವಳಿ ಮುಳುಗಡೆ ಆಗೋಗುತ್ತೆ ಅವಾಗ ಎಷ್ಟೊಂದ್ ಕಡೆ. ಗೊತ್ತಾಯ್ತಾ ಸತೀಶ್? ಮೌನ, ನಾವ್ ಹೇಳಿದ್ನಲ್ಲ ನಾನು ನೆನ್ನೆ ಕ್ಲಾಸಲ್ಲಿ, ಸ್ಪ್ರಿಂಗ್ ಟೈಡ್ ಅಂದ್ರೆ ಏನ್ ಹೇಳಿ? ಸ್ಪ್ರಿಂಗ್ ಟೈಡ್ ಬರೀ ಇದಕ್ ಮಾತ್ರ ತಾನೆ. ಸ್ಪ್ರಿಂಗ್ ಟೈಡ್ ನ್ಯೂ ಮೂನ್ ಮತ್ತೆ ಫುಲ್ ಮೂನ್ ಆಗ್ಬೋದಲ್ಲಪ್ಪ. ಎರಡು ಸ್ಪ್ರಿಂಗ್ ಟೈಡ್ಸ್ ತಾನೆ ಒಂದ್ ರೀತಿಲಿ. ಸೋಲಾರ್ ಎಕ್ಲಿಪ್ಸ್ ದಿವಸ ಮತ್ತೆ ಲೂನಾರ್ ಎಕ್ಲಿಪ್ಸ್ ದಿವಸ ಆಗೋದೆಲ್ಲ ಸ್ಪ್ರಿಂಗ್ ಟೈಡ್ ಅಲ್ವಾ ಮೋನ? ಗೊತ್ತಲ್ವಾ? ನೀಪ್ ಟೈಡ್ ಅಂತ ಕರೆಯಕ್ಕಾಗಲ್ಲ. ನೀಪ್ ಟೈಡ್ ಯಾವಾಗ ಹೇಳಿ? ಫಸ್ಟ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್, ಅದು ಅದೇ ಬೇರೆ. ಸೊ ಇವೆರಡು ಸ್ಪ್ರಿಂಗ್ ಟೈಡ್ ಟೈಪ್ಸ್. ಇವೆರಡು ಅಮಾವಾಸ್ಯೆ ಆಗ್ಲಿ ಹುಣ್ಣಿಮೆ ಆಗ್ಲಿ ನಮ್ಗೆ ಅದು ಸ್ಪ್ರಿಂಗ್ ಟೈಡ್ಸ್. ಅದು ಗೊತ್ತಾಯ್ತಾ ಸ್ನೇಹಿತರೆ ಎಲ್ಲರಿಗೂ? ಸೊ ಒಂದು ಸಿಂಪಲ್ ಕ್ಲಾಸ್, ವೆರಿ ಎಫೆಕ್ಟಿವ್ ಟು ಕವರ್ ಆಲ್ ಆಸ್ಪೆಕ್ಟ್ಸ್ ಆಫ್ ಟೈಡ್ಸ್. ಸೊ ಕನ್ಫ್ಯೂಸ್ ಆಗ್ಬಿಡಿ, ದಯವಿಟ್ಟು ಕರೆಕ್ಟಾಗಿ ಇನ್ನೊಂದ್ಸತಿ ಕ್ಲಾಸ್ ಕೇಳಿ. ಟೈಡ್ಸ್ ಮುಗಿತು ಇವಾಗ. ವಿ ಹ್ಯಾವ್ ಕವರ್ಡ್ ಫುಲ್ ಟೈಡ್ಸ್ ಆಯ್ತು. ನಾಳೆ ಕ್ಲಾಸಲ್ಲಿ ನಾನು ಓಷನ್ ಕರೆಂಟ್ಸ್ ಕವರ್ ಮಾಡ್ತೀನಿ. ನಾನು ಏನೊಂದು ಟಾಪಿಕ್ ನ ಕವರ್ ಮಾಡ್ಬಿಡ್ತಾ ಇದ್ದೀನಿ. ಇವಾಗ ಎಕ್ಲಿಪ್ಸ್ ನೋಡ್ಬೇಕು ಯಾರು, ಬರೀ ಇದೊಂದು ನೋಡಿದ್ರೆ ಆಯ್ತು ಅವ್ರಿಗೆ ಕ್ಲಾಸ್. ಗೊತ್ತಾಯ್ತಲ್ಲ? ಸೊ ಅವಾಗ ಒಂದೊಂದು ಟಾಪಿಕ್ ಒಂದೊಂದು ಕಡೆ ಸಿಕ್ಬಿಡುತ್ತೆ ಎಲ್ಲರಿಗೂ. ಟೈಡ್ಸ್ ನೋಡ್ಬೇಕು ಅಂದ್ರೆ ಕಳೆದ ಕ್ಲಾಸ್, ವೇವ್ಸ್ ನೋಡ್ಬೇಕು ಅಂದ್ರೆ ಆಯ್ತು. ನಾನು ಇವಾಗ ಎಲ್ಲ ಟಾಪಿಕ್ ಹೆಡಿಂಗ್ ಕೊಡ್ತಾ ಇದ್ದೀನಿ, ನೋಡಿದೀರಾ? ಜಾಗ್ರಫಿ ಕ್ಲಾಸ್ 39 ಅಂತ ಹಾಕಿ ಎಕ್ಲಿಪ್ಸ್ ಅಂತ ಹಾಕ್ಬಿಡ್ತೇನೆ, ಸೊ ದಟ್ ನಿಮ್ಗೆ ರಿವಿಷನ್ ಮಾಡಕ್ ಸುಲಭ ಆಗ್ಲಿ ಅಂತ. ಆಯ್ತಾ? ಎಸ್ ಫ್ರೆಂಡ್ಸ್, ಸ್ಟಡಿ ವೆಲ್, ಥ್ಯಾಂಕ್ ಯು. ಮನೆ ದಯವಿಟ್ಟು ಎಲ್ಲರಿಗೂ ಹೇಳಿ, ಎಕ್ಸಾಮ್ ಬೇರೆ ಬರ್ತಾ ಇದೆ, ಬೇಗ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಓದ್ಲಿಕ್ಕೆ ಹೇಳಿ, ಬೇಗ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ, ನನ್ನ ಕೋರ್ಸ್ ಲಿಂಕ್ ಕಳಿಸಿ, ಎಲ್ಲರಿಗೂ ದಯವಿಟ್ಟು ಜಾಯಿನ್ ಮಾಡಿಸಿ, ಆಯ್ತಾ? ನಾನು UPSC ಕೋರ್ಸ್ ಶುರು ಮಾಡಿದ್ದೀನಿ ಜೋಗ್ರಫಿಗೆ. UPSC ಎಕ್ಸಾಮ್ ಬರ್ತಾ ಇದೆ ಮುಂದಿನ ವರ್ಷ. ಅವ್ರಿಗೂ ಕೂಡ ಯಾರು UPSC ಓದೋರಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿಸಿ ದಯವಿಟ್ಟು, ಆಯ್ತಾ? ಸಂಪೂರ್ಣ UPSC ತರಗತಿಗೆ ನಾನು ಬೋಧನೆ ಮಾಡ್ತಾ ಇದ್ದೇನೆ. ಆ ವಿದ್ಯಾರ್ಥಿಗಳು ಕೂಡ ಸಂಪರ್ಕ ಮಾಡಬಹುದು. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಸ್ಟಡಿ ವೆಲ್ ಪ್ಲೀಸ್. ದಯವಿಟ್ಟು KPSC ಕೋರ್ಸ್ನ ಎಲ್ಲರಿಗೂ ಹೇಳಿ, ಆಯ್ತಾ? ಥ್ಯಾಂಕ್ ಯು. Thank you all of you. Thanks a lot. Thank you.